ಇವೆರಡೇ ಫ್ರ್ಯಾಕ್ಷನ್ ಉಪಯೋಗಿಸ್ಕೊಂಡು ಎಲ್ಲ ಕೆಲಸ ಕಲಿಯೋಣ. ಫಸ್ಟ್ನ 1/4 ಟೈಪ್ ಫ್ರ್ಯಾಕ್ಷನ್ ಅಂತೀವಿ. ಒಂದು ಫ್ರ್ಯಾಕ್ಷನ್ಗೂ ಒಂದು ಟೈಪ್ ಇರುತ್ತೆ. ಒಂದು ನಂಬರ್ಗೆ ಇಂಟೀಜರು ಎಲ್ಲ ಇದ್ದಂಗೆ ಫ್ರ್ಯಾಕ್ಷನ್ಗೂ ಟೈಪ್ ಇರುತ್ತೆ. ಸೊ ಫ್ರ್ಯಾಕ್ಷನ್ ಟೈಪ್ ಈಸ್ ಡಿಫೈನ್ಡ್ ಬೈ ದಿ ಡಿನಾಮಿನೇಟರ್. ಇಸ್ ಡಿಫೈನ್ಡ್ ಬೈ ವಾಟ್? ಡಿನಾಮಿನೇಟರ್. ಸೊ 1/4 ಫ್ರ್ಯಾಕ್ಷನ್ ಅಂತ. ಇದೇನು ಫ್ರ್ಯಾಕ್ಷನ್ ಇದು? 1/8 ಫ್ರ್ಯಾಕ್ಷನ್ ಅಂತೇಳಿ. 1/4 ಅನ್ನೋದೇ ಒಂದು ಬೇರೆ ಟೈಪ್ ಫ್ರ್ಯಾಕ್ಷನು, 1/8 ಅನ್ನೋದೇ ಬೇರೆ ಟೈಪ್ ಫ್ರ್ಯಾಕ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನಾನು ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಇಟ್ಕೋತೀನಿ ಅಂತ ಇಟ್ಕೊಳ್ಳಿ. ಫಸ್ಟ್ ಆಪ್ರೇಷನ್ ಏನು? 3/4 ಇಂಟು 5/8 ಅಂತ. ಇನ್ನೊಂದು ಆಪ್ರೇಷನ್ನು 3/4 ಡಿವೈಡೆಡ್ ಬೈ 5/8. ಇನ್ನೊಂದು ಆಪರೇಷನ್ನು 3/4 ಪ್ಲಸ್ 5/8. ಇನ್ನೊಂದು ಆಪರೇಷನ್ನು 3/4 ಏನು ಉದ್ದುದ್ದಕ್ಕೆ ಜೋರಾಗಿ ಹೇಳ್ತಾರೆ. ಸೊ ಇಲ್ಲಿ ಏನು ಕಲ್ತ್ಕೋತೀರ, ಎಷ್ಟು ದೊಡ್ಡ ಫ್ರ್ಯಾಕ್ಷನ್ ಎಷ್ಟು ಇಷ್ಟೇನೇ ಕೆಲಸ, ಗೊತ್ತಾಯ್ತಾ? ಯಾವುದೇ ಏನೇ ದೊಡ್ಡ ಫ್ರ್ಯಾಕ್ಷನ್ ಕೊಡಲಿ, ಇದೇನು ಕಲ್ತ್ಕೋತೀರಾ ಅದೇ ಥರ. ಹಾಗೇನೇ A/B ಇನ್ನೊಂದು C/D ಅಂತ ಬರುತ್ತೀನಿ. ಇದು 1/B ಫ್ರ್ಯಾಕ್ಷನ್ ಅಂತ, 1/B ಟೈಪ್ ಆಫ್ ಫ್ರ್ಯಾಕ್ಷನ್. ಇದು 1/D ಟೈಪ್ ಆಫ್ ಫ್ರ್ಯಾಕ್ಷನ್. ಇಲ್ಲೂ ಅಷ್ಟೇ ನಾನು ಏನು ಮಾಡ್ಬೋದು? A/B ಇಂಟು C/D. ಇಲ್ಲಿ A/B ಡಿವೈಡೆಡ್ ಬೈ, ಇಲ್ಲಿ ಏನಾರು ಬರ್ಕೊಳ್ಳಿ, ಕೆಲಸ ಅದೇ ಅಂತ ಇವಾಗ ಬರೆದಿತ್ತು. ಅರಿಥಮೆಟಿಕ್ ಆಗಲಿ, ಆಲ್ಜಿಬ್ರಾ ಆಗಲಿ, ಲೆಟರ್ಸ್ ಕೊಟ್ಟರೆ ಲೆಟರ್ಸ್ ಹ್ಯಾಂಡಲ್ ಮಾಡೋದು, ನಂಬರ್ಸ್ ಕೊಟ್ಟರೆ ನಂಬರ್ಸ್ ಹ್ಯಾಂಡಲ್ ಮಾಡೋದು. ಎರಡರಲ್ಲೂ ನಮಗೆ ಗುಣಿಸೋದು ಹೆಂಗೆ ಅಂತ ಗೊತ್ತು, ಭಾಗಿಸೋದು ಹೆಂಗೆ ಅಂತ ಗೊತ್ತು. ಕೂಡೋದು ಕಳಿಯೋದು ಮಾಡ್ಬೇಕಾದ್ರೆ ಫ್ರ್ಯಾಕ್ಷನಲ್ಲಿ LCM HCF ತೊಗೋಬೇಕು ಅನ್ನೋದು ಬರುತ್ತೆ. ಈಗ ಕೂಡೋದು ಕಳಿಯೋದು ಮಾಡ್ಬೇಕಾದ್ರೆ LCM ಬೇಕು, ಗೊತ್ತಾಯ್ತಾ? ಕೂಡೋದು ಕಳಿಯೋದು ಮಾಡ್ಬೇಕಾದ್ರೆ LCM ಬೇಕು. ಈಗ ನೋಡಿ, ಇಲ್ಲಿ ಗುಣಾಕಾರ ಮಾಡಬೇಕಾದ್ರೆ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್. ಇದು ಏನು ಮಾಡ್ಬೇಕು ಹೇಳಿ? ಪ್ರಾಡಕ್ಟ್ ಆಫ್ ಡಿವೈಡೆಡ್ ಬೈ. ಡಿವಿಷನ್ ಆಪರೇಷನ್ ಏನು ಮಾಡ್ತೀವಿ ನಾವು? ಸುಖ ಸಿಗಲಿ ಅಂತಂದ್ಬಿಟ್ಟು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡಿಬಿಡ್ತೀವಿ. ಏನು ಮಾಡ್ತೀವಿ? ಸೊ ಆ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡೋದು ಯಾಕೆ ಅನ್ನೋದೆಲ್ಲ ಆನ್ಲೈನ್ ಕ್ಲಾಸ್ನಲ್ಲಿ ತುಂಬ ಸಿಕ್ಕಾಪಟ್ಟೆ ಹೇಳಿದ್ದೀನಿ. ನಿದ್ದೆ ಬರದೇ ಇದ್ದಾಗೆಲ್ಲ ಅದನ್ನು ಕೇಳ್ಕೊಂಡು ಆಮೇಲೆ ಅರ್ಥ ಮಾಡ್ಕೊಳ್ಳಿ ಮನೆಗೆ ವಾಪಸ್ ಹೋದ್ಮೇಲೆ. ಈಗ ಜಸ್ಟ್ ಯಾಕೆ ಅನ್ನೋದೆಲ್ಲ ತುಂಬ ಹೇಳಾಗೋಗಿದೆ, ಹೇಗೆ ಅನ್ನೋದಷ್ಟೇ ಜ್ಞಾಪಿಸ್ತೀನಿ ಈಗ. ಸೊ ಏನು ಮಾಡ್ತೀವಿ ಇದನ್ನು? ಇಟ್ ಈಸ್ ಕನ್ವರ್ಟೆಡ್ ಇಂಟು ಮಲ್ಟಿಪ್ಲಿಕೇಶನ್ ಬೈ ರೆಸಿಪ್ರೋಕಲ್ ಆಫ್. ನೋಡಿ ಇಲ್ಲಿ, ಇದು ಡಿವಿಡೆಂಡು, ಇದು ಡಿವಿಸರು. ಯಾವುದನ್ನು ಭಾಗಿಸ್ಬೇಕೋ ಅದು ಡಿವಿಡೆಂಡು. ಸೊ ಇದು ಡಿವಿಸರು. ಸೊ ಡಿವಿಸರಿಂದ ಡಿವಿಡೆಂಡ್ ಭಾಗಿಸ್ಬೇಕಾದ್ರೆ ಫ್ರ್ಯಾಕ್ಷನ್ ಇದ್ದರೆ ಏನು ಮಾಡ್ತೀವಿ? ಡಿವಿಡೆಂಡ್ ಹಾಗೆ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಬೈ ರೆಸಿಪ್ರೋಕಲ್ ಆಫ್ ದಿ ಡಿವಿಸರ್ ಅಂತ. ಮಲ್ಟಿಪ್ಲಿಕೇಶನ್ ಬೈ ವಾಟ್? ರೆಸಿಪ್ರೋಕಲ್ ಆಫ್ ದಿ ಡಿವೈಸರ್. ರೆಸಿಪ್ರೋಕಲ್ ಅಂದ್ರೇನು? ಕೆಳಗಿರೋನು ಮೇಲೆ ಹೋಗ್ತಾನೆ, ಮೇಲಿರೋನು ಕೆಳಗೆ ಬರ್ತಾನೆ. ನ್ಯೂಮರೇಟರ್ ಬಿಕಮ್ಸ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ಸ್. ಈಗ ಬರೀ 4 ಅಂತ ಬರೆದ್ರೆ ಅದು ರೆಸಿಪ್ರೋಕಲ್ ಏನು? 1/4 ಅಂತ ಬರೆದ್ರೆ ರೆಸಿಪ್ರೋಕಲ್ ಏನು? ಯಾವಾಗಲೂ ಮೇಲೊಂದು ಕೆಳಗೊಂದು ಇರಬೇಕು ಅಂತಿಲ್ಲ, ಗೊತ್ತಾಯ್ತಾ? ಸೊ ರೆಸಿಪ್ರೋಕಲ್ ಅಂತಂದರೆ ಫ್ರ್ಯಾಕ್ಷನ್ ಅಂದರೆ, ಈಗ ನಾನು ಬರೀ ಒಂದು ನಂಬರ್ ಬರೆದ್ರೆ 4 ಅಂದರೆ ಇಟ್ ಇಸ್ ಎ ಫ್ರ್ಯಾಕ್ಷನ್ ಇನ್ ವಿಚ್ ಡಿನಾಮಿನೇಟರ್ ಈಸ್ 1 ಅಂತ. ಇಟ್ ಇಸ್ ಎ ಫ್ರ್ಯಾಕ್ಷನ್ ಇನ್ ವಿಚ್ ಡಿನಾಮಿನೇಟರ್ ಈಸ್ 1. ಸೊ ಯಾವಾಗಲೂ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಫ್ರ್ಯಾಕ್ಷನ್ ಲೆಕ್ಕ ಮಾಡ್ಕೋತಾ ಇರ್ಬೇಕಾದ್ರೆ ಬರೀ ಹೋಲ್ ನಂಬರ್ ಇದ್ದರೆ ಅದನ್ನು ಫ್ರ್ಯಾಕ್ಷನ್ ಫಾರಮಿಗೆ ಬರ್ಕೊಳಕ್ಕೆ ಬರಬೇಕು. ಏನು ಥರ ಆಗಬೇಕು? ಫ್ರ್ಯಾಕ್ಷನ್ ಫಾರಮ್ಗೆ. ಸೊ ಹೋಲ್ ನಂಬರ್ನ ಫ್ರ್ಯಾಕ್ಷನ್ ಫಾರಮ್ ಹೆಂಗೆ ಬರ್ಕೋತೀವಿ? ಡಿವೈಡೆಡ್ ಬೈ. ಆವಾಗ ನಮಗೆ ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಎಲ್ಲದಕ್ಕೂ ಸಿಕ್ಬಿಟ್ಟು ಏನು ರೂಲ್ಸ್ ಕಲ್ತಿರ್ತೀವೋ ಅದೆಲ್ಲ ಕಲೆಗೂ ಅಪ್ಲೈ ಮಾಡ್ಕೊಳೋದು. ಸೊ ಈಗ ರೆಸಿಪ್ರೋಕಲ್ ಏನಾಗುತ್ತೆ ಹೇಳಿ? 8/5 ಬಂದಮೇಲೆ ಮತ್ತೆ ಎಲ್ಲ ಈಗ ಮಾಡ್ತಾ ಇರ್ಬೇಕಾದ್ರೆ ಏನಪ್ಪ ಅಂತಂದರೆ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಏನಾರು ಕಾಮನ್ ಫ್ಯಾಕ್ಟರ್ ಇದ್ದರೆ ಎಲ್ಲ ಕ್ಯಾನ್ಸಲ್ ಮಾಡಿ ಮಾಡ್ಕೊಂಡು ಹೋಗೋದು. ಸೊ ಹಾಗೇನೇ ಇಲ್ಲಿ ಬರೆದ್ರೆ ಏನಾಗುತ್ತೆ ನೋಡಿ? A × C/B × D ಆಗುತ್ತೆ.
ಹೌದಾ? ಇಲ್ಲಿ ಬಂದರೆ ಏನಾಗುತ್ತೆ? ಎ ಬೈ ಬಿ ಇಂಟು ಪರವಾಗಿಲ್ಲ, ನಾನೇನಿದ್ದೆ ಅಂದ್ಕೊಂಡಿದ್ದೆ, ನೀವೇನು ಪರವಾಗಿಲ್ಲ. ಏನು ಮಾಡಬೇಕು ಇದು? ಡಿ ಹೋಗ್ಬಿಟ್ಟು ಸಿ ಆಗಬೇಕು. ಗೊತ್ತಾಯ್ತಾ? ವೆರಿ ಗುಡ್. ಇಲ್ಲಿ ತನಕ ಸಿಕ್ಕಾಪಟ್ಟೆ ಸುಖ ಇತ್ತು, ಏನು ಕೆಲಸನೇ ಜಾಸ್ತಿ ಆಗಲಿಲ್ಲ. ಇಲ್ಲೊಂದು 15 ಗುಣಿಸ್ಬೋದು, ಇಲ್ಲೊಂದು 4 32. ಇಲ್ಲಿ 4 8 ಅಂತ ಹೋಯ್ತು. ಸೊ ಎಷ್ಟು ಬಂತು? 6 ಇಲ್ಲೇನಾಗೋಯ್ತು? ಎ ಸಿ ಬೈ ಬಿ ಡಿ ಆಯಿತು. ಇಲ್ಲೇನಾಯಿತು? ಸೊ ಇವರಿಬ್ಬರು ಭಾಳ ಸುಖ, ಏನು ತೊಂದರೆ ಇಲ್ಲ. ಗುಣಿಸೋದು ಭಾಗಿಸೋದೇನು ಹೇಳಿ? ಕೆಲಸನೇ ಕಮ್ಮಿ. ಇವರಿಬ್ಬರು ಬಂದ್ರಲ್ಲ ಇಲ್ಲೇ. ಸೊ ಅವ್ರಿಗೆ ನಾವೇನು ಮಾಡೋಣ ಗೊತ್ತಾ? 2 ಸತಿ ಬರೆಯೋದೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಪ್ಲಸ್ ಆರ್ ಮೈನಸ್ ಅಂತ ಹಾಕ್ಬಿಟ್ರೆ ಒಂದೇ ಲೆಕ್ಕ ಆಗುತ್ತೆ. ಹೌದಾ? ಪ್ಲಸ್ ಆರ್ ಮೈನಸ್ ಅಂತ ಹಾಕ್ಬಿಟ್ರೆ ಪ್ರೊಸೀಜರು ಕೂಡೋದಕ್ಕೂ ಒಂದೇ, ಕಳೆಯೋದಕ್ಕೂ ಒಂದೇ. ಇದು ಮಾಡಬೇಕಾದ್ರೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ತಿಳ್ಕೋಬೇಕು. ನೋಡಿ, ಇಲ್ಲಿ 3 ಅನ್ನೋದೊಂದು ನಂಬರು, 4 ಅನ್ನೋದೊಂದು ನಂಬರು. 3ಕ್ಕೂ ಒಂದು ಸೈನ್ ಇರ್ಬೋದು, 4ಕ್ಕೂ ಒಂದು ಸೈನ್ ಇರ್ಬೋದು. ಆ 2 ನಂಬರ್ ಸೇರಿಬಿಟ್ಟು 3/4 ಅಂತ ಹೊಸ ನಂಬರ್ ಆಗೋಗಿದೆ. ಏನಾಗಿದೆ ಹೇಳಿ? 3/4 ಅಂತ ಒಂದು ಫ್ರ್ಯಾಕ್ಷನ್ ಅನ್ನೋದು ಹೊಸ ನಂಬರು. ಇಟ್ ಇಸ್ ಎ ನ್ಯೂ ಟೈಪ್ ಆಫ್ ನಂಬರ್. ಸೊ ಆ ಫ್ರ್ಯಾಕ್ಷನಿಗೆ ಯಾವುದು ಸೈನು ಅನ್ನೋದು ಇಂಪಾರ್ಟೆಂಟ್. ಗೊತ್ತಾಯ್ತಾ? ಈ ಪ್ಲಸ್ ಹೆಂಗೆ ಬರ್ದಿದ್ದೀನಿ ನೋಡಿ, ಎಲ್ಲಿ ಬರ್ದಿದ್ದೀನಿ ನಾನು? ಫ್ರ್ಯಾಕ್ಷನ್ ಬಾರಿಗೆ ಸರಿಗೆ ಮಧ್ಯಕ್ಕೆ ಬರ್ದಿದ್ದೀನಿ. ಇಲ್ಲಿ ಫ್ರ್ಯಾಕ್ಷನ್ ನ್ಯೂಮರೇಟರ್ಗೊಂದು ಸೈನ್ ಇರ್ಬೋದು, ಡಿನಾಮಿನೇಟರ್ಗೊಂದು ಸೈನ್ ಇರ್ಬೋದು. ಸೊ ಇದನ್ನು ಹೌ ಟು ಫಿಕ್ಸ್ ದಿ ಸೈನ್ ಆಫ್ ಎ ಫ್ರ್ಯಾಕ್ಷನ್ ನೋಯಿಂಗ್ ದಿ ಸೈನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ಅದೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಕೋಬೇಕು. ಕೂಡೋದು ಕಲಿಯೋದು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ನ್ಯೂಮರೇಟರ್ ಡಿನಾಮಿನೇಟರ್ಗೆ ಏನೋ ಸೈನ್ ಇರ್ಬೋದು. ಅವೆರಡು ಸೈನಿಂದ ನಾವೇನು ಮಾಡಬೇಕು? ಫ್ರ್ಯಾಕ್ಷನಿಗೆ ಸೈನ್ ಕಂಡುಹಿಡಿಬೇಕು. ಫ್ರ್ಯಾಕ್ಷನಿಗೆ ಸೈನ್ ಬಂದರೆ ಆ ಫ್ರ್ಯಾಕ್ಷನಿಗೆ ಈಸ್ ಇಟ್ ಎ ನೆಗೆಟಿವ್ ಫ್ರ್ಯಾಕ್ಷನ್ ಆರೆ ಪಾಸಿಟಿವ್ ಫ್ರ್ಯಾಕ್ಷನ್ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಪ್ಲಸ್ ಬೈ ಪ್ಲಸ್ ಈಕ್ವಲ್ಸ್ ಮೈನಸ್ ಬೈ ಮೈನಸ್. ನೋಡಿ, ಇಲ್ಲಿ ಪ್ಲಸ್ ಬೈ ಪ್ಲಸ್ ಮೈನಸ್ ಬೈ ಮೈನಸ್ ಅಂದರೆ ಏನು? ನ್ಯೂಮರೇಟರ್ಗೂ ಪ್ಲಸ್ಸು ಡಿನಾಮಿನೇಟರ್ಗೂ ಪ್ಲಸ್ ಇದ್ದು, ನ್ಯೂಮರೇಟರ್ಗೂ ಮೈನಸ್ಸು ಡಿನಾಮಿನೇಟರ್ಗೂ ಮೈನಸ್ ಇದ್ದರೆ ಪ್ಲಸ್ ಎಲ್ಲಿ ಬರಿತಾ ಇದ್ದೀನಿ? ಫ್ರ್ಯಾಕ್ಷನ್ ಬಾರ್ ಹತ್ರ ಬರಿತಾ ಇದ್ದೀನಿ. ಅಂದರೆ ದಿ ಫ್ರ್ಯಾಕ್ಷನ್ ಈಸ್ ಎ ಪಾಸಿಟಿವ್ ಫ್ರ್ಯಾಕ್ಷನ್. ಸೊ ವಾಟ್ ಈಸ್ ಎ ಪಾಸಿಟಿವ್ ಫ್ರ್ಯಾಕ್ಷನ್? ವೆನ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಹ್ಯಾವ್ ದಿ ಸೇಮ್ ಸೈನ್. ಅದೊಂದು ಇಂಪಾರ್ಟೆಂಟ್ ತಿಳ್ಕೊಬೇಕು. ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಫ್ರ್ಯಾಕ್ಷನ್. ಅದೇನೇ ಒಬ್ಬ ಉತ್ತರ, ಒಬ್ಬ ದಕ್ಷಿಣ, ಇಲ್ಲ ಒಬ್ಬ ದಕ್ಷಿಣ, ಇಲ್ಲ ಇನ್ನೊಬ್ಬ ಉತ್ತರ ಆಗ್ಬಿಟ್ರೆ, ಒಂದು ಪ್ಲಸ್ಸು ಇನ್ನೊಂದು ಮೈನಸ್ಸು, ನ್ಯೂಮರೇಟರ್ ಪ್ಲಸ್ಸು ಡಿನಾಮಿನೇಟರ್ ಮೈನಸ್ಸು, ಅಥವಾ ನ್ಯೂಮರೇಟರ್ ಮೈನಸ್ಸು ಡಿನಾಮಿನೇಟರ್ ಪ್ಲಸ್ ಆದರೆ ಮೈನಸ್ ಅನ್ನೋದು ಫ್ರ್ಯಾಕ್ಷನ್ ಬಾರ್ ಹತ್ರ ಹಾಕಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 3/4 ಅಂತ ಬರೆದ್ರೆ ಈ ಪ್ಲಸ್ ಹಾಕಿ ಫ್ರ್ಯಾಕ್ಷನ್ ಬಾರ್ ಬರೋದು 3/4 ಆದರೆ ಪ್ಲಸ್ 3/+4 ಈಸ್ ಪ್ಲಸ್ 3/4 ಅಂತ. ಪ್ಲಸ್ 3/+4 ಅಂದರೆ ಪ್ಲಸ್ 3/4. ಸೊ ಫ್ರ್ಯಾಕ್ಷನ್ನಿಗೆ ಪಾಸಿಟಿವ್ ಅಂತ. ಗೊತ್ತಾಯ್ತಾ? ಇದನ್ನೇ ಹುಡುಗರೆಲ್ಲ ತುಂಬ ಮಿಸ್ಟೇಕ್ ಮಾಡೋದು, ಕೇರ್ಫುಲ್ಲಾಗಿರಬೇಕು. ಗೊತ್ತಾಯ್ತಾ? ಸಿಮಿಲರ್ಲಿ ಹಾಗೇನೇ ಪ್ಲಸ್ 3/-4 ಅಥವಾ -3/+4 ಅಂತಂದರೆ ಮೈನಸ್ ಆಫ್ 3/4 ಅಂತ ಕಲ್ತ್ಕೋಬೇಕಾಗಲ್ಲ. ಮೈನಸ್ ಆಫ್ ಅಂತಂದ್ರೆ ಏನು? -1 ಇಂಟು ಅಂತ. ಮೈನಸ್ ಆಫ್ ಅಂದರೆ ಏನು ಹೇಳಿ? -1 ಇಂಟು. ಸೊ ಯಾವುದೇ ಒಂದು ನಂಬರು, ಅದು ಹೋಲ್ ನಂಬರ್ ಆಗಿರಲಿ ಅಥವಾ ಇಂಟೀಜರ್ ಆಗಿರಲಿ ಅಥವಾ ಫ್ರ್ಯಾಕ್ಷನ್ ಆಗಿರಲಿ. ಫ್ರ್ಯಾಕ್ಷನ್ ಅನ್ನೋದು ಒಂದು ನಂಬರು. ನಾಳೆ ಅದನ್ನು ಕಲಿತೀರ. ಫ್ರ್ಯಾಕ್ಷನ್ ಅನ್ನೋದನ್ನು ರ್ಯಾಷನಲ್ ನಂಬರ್, ರಿಯಲ್ ನಂಬರ್ ಅಂತ ಮುಂದೆ ಹೋಗುತ್ತೆ. ಸೊ ಫ್ರ್ಯಾಕ್ಷನ್ ಈಸ್ ಎ ಟೈಪ್ ಆಫ್ ಎ ನಂಬರ್. ನಾವು ಸೊ ಆ ನಂಬರಿಗೂ ಸೈನ್ ಹೆಂಗೆ ಅನ್ನೋದನ್ನು ಕಲಿತಾ ಇದ್ದೀವಿ ನಾವು. ಸೊ ಫ್ರ್ಯಾಕ್ಷನ್ನಿನ ಸೈನನ್ನು ಫ್ರ್ಯಾಕ್ಷನ್ ಬಾರ್ ಹತ್ರ ಹಾಕಬೇಕು. ಫ್ರ್ಯಾಕ್ಷನ್ ಸೈನ್ ಎಲ್ಲಿ ಬರೀಬೇಕು? ಬಾರ್ ಹತ್ರ ಹಾಕಬೇಕು. ಸೊ ಈಗ ನಾನು ಇಲ್ಲಿ ಬರೆದಿದ್ದೀನಲ್ಲ 3/4 + 5/8 ಅಂತಂದರೆ ಏನು? 3/4 - 5/8 ಅಂದ್ರೇನು? 3/4 5/8 ಎರಡು ಪ್ಲಸ್ಸು ಕೂಡು. 3/4 5/8 ಎರಡು ಪ್ಲಸ್ಸು ಆದರೆ 3/4ಅಲ್ಲಿ
5/8ನ ಕಳಿ ಅಂತಂದಾಗ ಯಾವುದೊಂದು ಕಳಿ ಅಂತೀವೋ ಅದಕ್ಕೆ ಏನು ಮಾಡ್ಬೇಕು ನಾವು, ಅದನ್ನು ಮೈನಸ್ ಮಾಡಬೇಕು. ಸೊ ಅದಷ್ಟು ಆಗಿದೆ ಅಂತ ಮೈನಲ್ಲಿ ಇಟ್ಕೊಳ್ಳೋದು. ಸೊ ಈ ಥರ ಮಾಡಿದಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಮಗೆ, ಸಿನ್ಸ್ ವಿ ಕ್ಯಾನ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಓನ್ಲಿ ಸೇಮ್ ಟೈಪ್ ಆಫ್ ನಂಬರ್ಸ್. ಸೇಮ್ ಟೈಪ್ ಆಫ್ ನಂಬರ್ ಅಂದ್ರೇನು? ಇಟ್ ಈಸ್ ದಿ ಕೌಂಟ್ ಆಫ್ ಮೆಷರ್ಸ್ ಆಫ್ ದಿ ಸೇಮ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂತ. ಓಕೆ, ಸೊ ಫ್ರ್ಯಾಕ್ಷನ್ ಮೆಷರ್ ಅಂದರೆ ಇಲ್ಲಿ 1/4 ಈಸ್ ದಿ ಯೂನಿಟ್ ಆಫ್ ಮೆಷರ್ಮೆಂಟ್. 1/4 ಅನ್ನೋದು ಯೂನಿಟ್ ಆಫ್ ಮೆಷರ್ಮೆಂಟ್. ಇಲ್ಲೇನಿದು 1/8 ಅನ್ನೋದು ಯೂನಿಟ್ ಆಫ್ ಮೆಷರ್ಮೆಂಟು. ಸೊ ಎರಡೂ ಮೆಷರ್ಮೆಂಟ್ ಒಂದೇ ಯೂನಿಟ್ ಆಗಬೇಕು ನಮಗೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಫ್ರ್ಯಾಕ್ಷನ್ ಆಫ್ ದಿ ಸೇಮ್ ಟೈಪ್ ವಿಲ್ ಹ್ಯಾವ್ ಸೇಮ್ ಡಿನಾಮಿನೇಟರ್ ಅಂತ. ಸೇಮ್ ಟೈಪ್ ಫ್ರ್ಯಾಕ್ಷನ್ಸ್, same type fractions, that is like fractions have same denominator. ಆವಾಗ ನಾವು we can add or subtract. ನಾನೇನು ಬರೆದಿದ್ದೆ ಇದನ್ನು, ಈಗ ಬರಿತಾ ಇದ್ದೀನಿ. ಸೊ ಅವಾಗ ಏನು ಮಾಡ್ತೀವಿ ಅಂತಂತಂದರೆ, ಟು ಗೆಟ್ ದಿ ಕಾಮನ್ denominator we find LCM and use it as common denominator. ಇದು ನಿನ್ನೆ ನಾನು ಸುಮ್ಮನೆ ಜನರಲಾಗಿ ಕೆಲಸ ಶುರು ಮಾಡಿದಾಗ ಬರೆದಿದ್ದೆ, ಇವಾಗ ಆ್ಯಕ್ಚುಯಲಾಗಿ ಅದೇನಾಗಿ ಕೆಲಸ ಮಾಡೋಣ ಈಗ. Therefore 3/4 ಪ್ಲಸ್ 5/8 ಅಂತ ಬರೆದು ಆಮೇಲೆ ಮೈನಸ್ ಅಲ್ಲೇ ಪಕ್ಕದಲ್ಲಿ ಹಾಕ್ತೀನಿ. 3/4 + 4/8. ಸೊ ನಾವೇನು ಮಾಡಬೇಕಪ್ಪ ಅಂತಂತಂದರೆ, ಈ 4ಗೂ 8ಗೂ LCM ಕಂಡುಹಿಡಿಯೋದು. 2 2 4, 2 4 8, 2 1 2, 2 2 4 = ಎಷ್ಟು ಬಂತು? ಇಲ್ಲಿ ದೊಡ್ಡ ಲೆಕ್ಕಾಗಿ ತುಂಬ ನಂಬರ್ ಇದ್ದಾಗ ಈ ಥರ ಮಾಡೋದು ಬೆಟರು, ಗೊತ್ತಾಯ್ತಾ? ಬಟ್ ಕೆಳಗಡೆಗೆ ಸಿಂಪಲ್ ನಂಬರ್ಸ್ ಇದ್ದಾಗ ಏನು ಮಾಡಬೇಕು ಅಂತಂದರೆ, ಕೊಟ್ಟಿರೋ ಎಲ್ಲ ಫ್ರ್ಯಾಕ್ಷನಲ್ಲೂ ಯಾರು ಹೈಯೆಸ್ಟ್ ಡಿನಾಮಿನೇಟರ್ ಅಂತ ನೋಡೋದು. ಏನು ನೋಡೋದು? ಆ ಹೈಯೆಸ್ಟ್ ಡಿನಾಮಿನೇಟರು ಮಿಕ್ಕಿದ ಎಲ್ಲ ಡಿನಾಮಿನೇಟರಿಂದನೂ ಭಾಗ ಆಗುತ್ತಾ ಅಂತ ನೋಡೋದು. ಏನು ಮಾಡೋದು? ಹೈಯೆಸ್ಟ್ ಡಿನಾಮಿನೇಟರ್ ಏನಿದೆ, ಈಸ್ ಇಟ್ ಡಿವಿಸಿಬಲ್ ಬೈ ಆಲ್ ಅದರ್ ಡಿನಾಮಿನೇಟರ್ಸ್ ಅಂತ. ಆ ಥರ ಇದ್ದರೆ ಈ ಕೆಲಸನೇ ಮಾಡಬೇಕಾಗಿಲ್ಲ. ಸೊ ಇಲ್ಲಿ ನೋಡಿ, ಇವಾಗ 4 8ರಲ್ಲಿ ಯಾರು ಹೈಯೆಸ್ಟ್ ಡಿನಾಮಿನೇಟ್ರು? ಸೊ 8 4ರಿಂದ ಭಾಗ ಆಗುತ್ತಲ್ವಾ? ಹಾಂ. ಸೊ ಈ ಕೆಲಸ ಮಾಡ್ದಿರ ಡೈರೆಕ್ಟಾಗಿ ಅವ್ರನ್ನ ಕಾಮನ್ ಡಿನಾಮಿನೇಟರ್ ಅಂತ ಬರ್ಕೊಂಡು, ಇಲ್ಲಿ 3/4ಗೆ ಕೆಳಗಡೆ 2ರಿಂದ ಗುಣಿಸಿದ್ರೆ ನನಗೆ 8 ಆಗ್ತಾನೆ, ಹೌದಾ? 3/4ಗೆ ಏನಾಗುತ್ತೆ ಹೇಳಿ, ಕೆಳಗಡೆ 2ರಿಂದ ಗುಣಿಸಿದ್ರೆ 4 2 8 ಆಗುತ್ತೆ. ಆದರೆ ಬೆಲೆ ಚೇಂಜ್ ಆಗ್ಬಿಡುತ್ತಲ್ಲ, ಅದರಿಂದ ಏನು ಮಾಡ್ಬೇಕು ನಾನು? ಐ ಶುಡ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಅಂತ. ಸೊ ಇಲ್ಲಿ ನನಗೆ 4 2 8 ಆಗೋಗಿದೆ ಇಲ್ಲಿ, ಹೌದು ತಾನೆ? ಸೊ ಅಲ್ಲಿಗೆ 3 × 2 ಹೆಂಗೆ ಬರುತ್ತಪ್ಪ ಅಂತಂದರೆ, ನ್ಯೂಮರೇಟರ್ ಬರ್ಕೊಂಡು ಈ ಡಿನಾಮಿನೇಟರ್ ಇದೆಯಲ್ಲ, ಆ ಡಿನಾಮಿನೇಟರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಬೇಕು. ಇದು ಪ್ರೊಸೀಜರ್ ಥರ ಹೇಳ್ತಾ ಇದ್ದೀನಿ, ಆ ಪ್ರೊಸೀಜರ್ ತಿಳ್ಕೊಳ್ಳಿ. ಹೆಂಗೆ ಮಾಡಬೇಕು? ನ್ಯೂಮರೇಟರ್ ಬರ್ಕೊಳ್ಳೋದು, ಇಂಟು ಹಾಕ್ಬಿಟ್ಟು ಇದು LCM ಬೈ ಡಿನಾಮಿನೇಟರ್. LCM ಬೈ ಡಿನಾಮಿನೇಟರ್ ಮಾಡಿದ್ರೆ ಎಷ್ಟು ಬಂತು? 4 2 8. ಆ 2ನ್ನು ಇಲ್ಲಿ ಬರ್ಕೊಳ್ಳೋದು. ಆವಾಗ ಅದು 3 × 2 4 × 2ಗೆ ಸಮ ಆಯಿತು, ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ. ನೆಕ್ಸ್ಟ್ ಹಾಗೇನೆ +5 ಅಂತ ಬರ್ಕೊಳ್ಳೋದು, ಇಂಟು LCM ಎಷ್ಟು? 8, ಡಿನಾಮಿನೇಟರ್ ಎಷ್ಟು? 8 8 8 1. ಸೊ ಇದು 5 × 1 ಅಂತ, ಗೊತ್ತಾಯ್ತಾ? ಆವಾಗ ನಮಗೆ ಅದು 5 × 1/8 ಅಂತ ಹೇಳ್ಬಿಟ್ಟು 5/8 ಇತ್ತು, ಇಂಟು 1/1 ಮಾಡಿದ್ದೀವಿ ಅಂತ ಲೆಕ್ಕ. ಸೊ ಆವಾಗ ಎರಡಕ್ಕೂ ಕಾಮನ್ ಬೇಸ್ ಮಾಡಿದಾಗ ಫಸ್ಟ್ದು ನ್ಯೂಮರೇಟರ್ಗೆ 2ರಿಂದ ಗುಣಿಸ್ಬೇಕಾಯ್ತು, ಸೆಕೆಂಡ್ ನ್ಯೂಮರೇಟರ್ಗೆ 1ರಿಂದ ಗುಣಿಸಿದ್ರೆ ಸಾಕಾಯಿತು ಅಂತ ಆಯಿತು. ಆವಾಗ ಇವರಿಬ್ರು ಇದು 6 ಆಫ್ 1/8 ಫ್ರ್ಯಾಕ್ಷನ್, ಇದು 5 ಆಫ್ 1/8 ಫ್ರ್ಯಾಕ್ಷನ್ ಅಂತ ಹೇಳಿ ಎರಡೂ 11 ಆಫ್ 1/8 ಫ್ರ್ಯಾಕ್ಷನ್ ಅಂತ ಆಯಿತು. ಏನಾಯ್ತದು? 11 ಆಫ್ 1/8 ಫ್ರ್ಯಾಕ್ಷನ್. ಸಿ ಫ್ರ್ಯಾಕ್ಷನಲ್ಲಿ ಇಫ್ ದಿ ನ್ಯೂಮರೇಟರ್
ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್, ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಕರಿತೀವಿ. ಏನಂತ ಕರಿತೀವಿ? ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್ ಈಸ್ ಸ್ಮಾಲರ್ ದ್ಯಾನ್ ಡಿನಾಮಿನೇಟರ್. ಏನು ಇಂಪ್ರಾಪರ್ ಅಂದರೆ ಏನು, ಭಾಳ ಅವ್ನು ಕೆಟ್ಟ ಮನುಷ್ಯ ಅಂತಲ್ಲ, ಅದರಲ್ಲಿ ಹೋಲ್ ಪಾರ್ಟ್ ಆಫ್ ಮೆಷರ್ಮೆಂಟು ಇದೆ, ಫ್ರ್ಯಾಕ್ಷನ್ ಪಾರ್ಟ್ ಆಫ್ ಮೆಷರ್ಮೆಂಟು ಇದೆ ಅಂತ. ಏನು ಹೇಳಿ? ಹೋಲ್ ಪಾರ್ಟ್ ಆಫ್ ಮೆಷರ್ಮೆಂಟು ಇದೆ, ಫ್ರ್ಯಾಕ್ಷನ್ ಪಾರ್ಟ್ ಆಫ್ ಮೆಷರ್ಮೆಂಟೂ ಇದೆ ಅಂತ. ಸೊ ಹಾಗಾಗಿ ಏನು ಮಾಡ್ಬೇಕು ನಾವು, ಅದನ್ನು ಹೋಲ್ ಪಾರ್ಟ್ ಎಷ್ಟು, ಫ್ರ್ಯಾಕ್ಷನ್ ಪಾರ್ಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಭಾಗಿಸಿದ್ರೆ ಏನಾಗುತ್ತೆ? 8 ಒಂದ್ಲಿ 11ರಲ್ಲಿ 8 ಹೋದರೆ 3. ಸೊ ಇಷ್ಟು ಹೋಲ್ ಪಾರ್ಟ್ ಇದೆ. ಸೊ 1 ಅನ್ನೋ ಹೋಲ್ ಪಾರ್ಟ್ ಜೊತೆಗೆ 3/8 ಅನ್ನೋ ಅಷ್ಟು ಫ್ರ್ಯಾಕ್ಷನಲ್ ಪಾರ್ಟ್ ಇದೆ ಅಂತಾಯಿತು. ಗೊತ್ತಾಯ್ತಾ? ನಾ ಏನು ಬರೆದಿದ್ದೆ ಹೇಳಿ ಯಾವಾಗಲೂ? ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ಬರೆದಿದ್ದೆ. ಈಗ ನೋಡಿ ಇಲ್ಲಿ 11 ಈಕ್ವಲ್ಸ್ ಡಿವಿಸರ್ ಯಾರು? ಕೋಶೆಂಟ್ ಯಾರು? ರಿಮೈಂಡರ್ ಯಾರು? ಗೊತ್ತಾಯ್ತಾ? ಸೊ ಅದಕ್ಕೆ ಏನಾಯ್ತು ಇದನ್ನ 8 ಒಂದ್ಲಿ 8, 8 3 11. ಸೊ ಡಿನಾಮಿನೇಟರ್ ಇಂಟು ಹೋಲ್ ಪಾರ್ಟ್ ಇದು. ಇದೇನಿದು? ಡಿನಾಮಿನೇಟರ್ ಇಂಟು ಏನು? ಕೋಶೆಂಟ್ ಈಸ್ ಹೋಲ್ ಪಾರ್ಟ್. ರಿಮೈಂಡರ್ ಅನ್ನೋದೇನು? ಫ್ರ್ಯಾಕ್ಷನ್ ಪಾರ್ಟ್. ಫ್ರ್ಯಾಕ್ಷನ್ ಪಾರ್ಟ್ ಇದೆ. ಸೊ ಇದು ದಿಸ್ ಈಸ್ ಕಾಲ್ಡ್ 3/8 ಈಸ್ ಕಾಲ್ಡ್ ಫ್ರ್ಯಾಕ್ಷನ್ ಪಾರ್ಟ್. ಇದು ಹೋಲ್ ಪಾರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾರ್ಟ್. ಸೊ ಈ ಥರ ಬರೋದಕ್ಕೆ 1 + 3/8 ಅಂತ ಪ್ರತಿ ಸಲ ಬರ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಇಟ್ ಈಸ್ ಇಂಪ್ಲೈಡ್ ಆ್ಯಸ್ 1 3/8. ಅದಕ್ಕೆ ಇನ್ನು 1 and 3/8 ಅಂತೀವಿ. ಏನಂತೀವಿ ಇದಕ್ಕೆ? 1 and 3/8. 1 ಹೋಲ್ ಪಾರ್ಟ್ ಆ್ಯಂಡ್ 3/8 ಫ್ರ್ಯಾಕ್ಷನಲ್ ಪಾರ್ಟ್ ಅಂತ. ಸೊ 1 3/8 ಅಂತ ಬರೆದ್ರೆ ಏನರ್ಥ? ಸೊ ದೇರ್ ಫಾರ್ ಈಗ ನೋಡಿ ಇಲ್ಲಿ 2 3/5 ಅಂದ್ರೆ ಅರ್ಥ ಏನು? ವಾಟ್ ಇಸ್ ದಿಸ್ ಇಂಪ್ಲೈಯಿಂಗ್? 2 + 3/5 3/5 ಅಂತ. ಗೊತ್ತಾಯ್ತಾ? ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತಂದರೆ ಅದಾಗತ್ತೆ. ಸೊ ದಿ ಸೇಮ್ ಮ್ಯಾನರ್ 3/4 - 5/8 ಮಾಡಿದ್ರು ಅದೇ ಕೆಲಸ. 8 ನಮ್ಗೆ LCM ಬಂತು. ಇಲ್ಲಿ ಫಸ್ಟ್ 3 ಬರ್ಕೊಂಡ್ವಿ. 8ನ್ನ 4ರಿಂದ ಭಾಗಿಸಿದ್ರೆ 2 ಬಂತು. ಇಲ್ಲಿ ಮೈನಸ್ ಅನ್ನೋದು ಕಳಿಬೇಕು ನೆಕ್ಸ್ಟ್ ಫ್ರ್ಯಾಕ್ಷನ್, ಆದ್ದರಿಂದ ಇಲ್ಲಿ ಮೈನಸ್ ಹಾಕ್ಬೋದು. ನ್ಯೂಮರೇಟರ್ನಲ್ಲಿ ಏನು ಹಾಕ್ಬೋದು? ಮೈನಸ್ ಹಾಕ್ಬೋದು. ಮತ್ತು 5 ಇದೆ, 5 × 1. ಸೊ ಏನಾಯ್ತು ಇವಾಗ? ಇದು 3 2 6, 5 1 5, 6 - 5 ಅಂದರೆ ಎಷ್ಟು? 1/, ನೋಡಿದ್ರಾ? ಕಳೆದ್ರೆ ಎಷ್ಟು ಬಂದರು? 1/8 ಬಂತು. ಕೂಡಿದ್ದಕ್ಕೆ ಏನು ಬಂತು? 1 and 3/8 ಬಂತು. ಎಷ್ಟು ಬಂತು? 1 and 3/8. ಗೊತ್ತಾಯ್ತಾ ಎಲ್ರಿಗೂ? ನಾನು ಇಷ್ಟೇ ಕೆಲಸ. ಇಡೀ ಫ್ರ್ಯಾಕ್ಷನ್ ಕಾಂಪ್ಲೆಕ್ಸು ಏನಿದೆಯೋ ಎಲ್ಲ ಅದೇ ಮಾಡೋದು. ಪ್ರೊಸೀಜರ್ ಏನು ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ಗೆ? ಫೈಂಡ್ ದಿ LCM ಆ್ಯಂಡ್ ದೆನ್ ಯೂಸ್ ಇಟ್ ಆಸ್ ದಿ ಕಾಮನ್ ಡಿನಾಮಿನೇಟರ್ ಆ್ಯಂಡ್ ದೆನ್ ಫೈಂಡ್ ದಿ, ಇದಕ್ಕೇನಂತೀವಿ ಗೊತ್ತಾ ಇದನ್ನು? ಫೈಂಡ್ ದಿ ಕೋಶೆಂಟ್ಸ್ ಟು ಮಲ್ಟಿಪ್ಲೈ ದಿ ನ್ಯೂಮರೇಟರ್. ದಿಸ್ ಈಸ್ ಕೋಶೆಂಟ್ ಟು ಮಲ್ಟಿಪ್ಲೈ ನ್ಯೂಮರೇಟರ್. ಕೋಶೆಂಟ್ ಹೆಂಗೆ ಬಂತು? ಡಿವೈಡ್ LCM ಅಂದರೆ ಡಿವೈಡ್ ಡಿನಾಮಿನೇಟರ್. ಇದು ಏನಿದು? ದಿಸ್ ಈಸ್ LCM. ಇದು ಈ LCMನ ಏನು ಮಾಡಬೇಕು? ಡಿವೈಡ್ ಬೈ ದಿ ಡಿನಾಮಿನೇಟರ್ ಆಫ್ ದಿ ಫ್ರ್ಯಾಕ್ಷನ್. ಆವಾಗ ಕೋಶೆಂಟ್ ಬರುತ್ತೆ. ಗೊತ್ತಾಯ್ತಾ? ಸೊ ಈ ಪ್ರೊಸೀಜರ್ನ ಕರೆಕ್ಟಾಗಿ ತಿಳ್ಕೋಬೇಕು. ಸೊ ಈಗ A/B + B C/D ಮಾಡಬೇಕಾದ್ರೆ LCM ಏನು? LCM ಏನು? B ಇದೆ, ಇಲ್ಲಿ D ಇದೆ. ಸೊ ಆದ್ದರಿಂದ ನಾನು 2 ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. ಎಲ್ಲೂ ಫ್ಯಾಕ್ಟರ್ನ ಏನು ಮಾಡಬೇಕು?
ಮಲ್ಟಿಪ್ಲೈ ಮಾಡಬೇಕು. ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನ್ಯೂಮರೇಟರ್ ಏನಿದೆ, ಎ ಇದೆ. ಇದನ್ನು ಐ ಶುಡ್ ಮಲ್ಟಿಪ್ಲೈ ಬೈ ದಿ ಕೋಶಂಟ್ ಆಫ್ ಬಿ ಡಿ ಬೈ ಬಿ. ಇದು ಎಲ್ ಸಿ ಎಮ್ಮು. ಇದೇನಿದು ಡಿನಾಮಿನೇಟರ್ ಆಫ್ ಎ ಬೈ ಬಿ. ಡಿನಾಮಿನೇಟರ್ ಆಫ್ ಎ ಬೈ ಬಿ. ಸೊ ಅವಾಗೇನಾಯಿತು, ಬಿ ಆ್ಯಂಡ್ ಬಿ ಹೋಯಿತು, ಏನು ಉಳಿತು, ಬಿ. ಮಧ್ಯ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್. ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್. ಇಲ್ಲಿ ನ್ಯೂಮರೇಟರ್ ಯಾರು, ಸಿ. ಇವನನ್ನು ಏನು ಮಾಡ್ಬೇಕು ನಾನು, ಮತ್ತೆ ಬಿ ಡಿ ಬೈ ಡಿ ಅಂತ ಮಾಡಿದ್ರೆ ಯಾರು ಬರುತ್ತೆ, ಬಿ ಬರುತ್ತೆ. ಸೊ ಈಗ ಎ ಡಿ ಪ್ಲಸ್ ಆರ್ ಮೈನಸ್ ಬಿ ಸಿ ಅಂತ ಬರೀರಿ. ಯಾಕೆ ಹಂಗೆ ಬರೀಬೇಕು ಹೇಳಿ, ಆಲ್ಫಾಬೆಟಿಕಲ್ ಆರ್ಡರ್. ಇದೆಲ್ಲ ಮಾಡ್ತಾ ಕಲ್ತ್ಕೊಂಡ್ಬಿಟ್ರೆ ನಮಗೆ ಬೇಗ ಬರುತ್ತೆ. ಗೊತ್ತಾಯ್ತು ದೇವರು? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿ ಪ್ರೊಸೀಜರ್? ಸಿ, ಆಲ್ಜಿಬ್ರಾ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡ್ ಜನರಲ್ ಪ್ರೊಸೀಜರ್. ಆಲ್ಜಿಬ್ರಾ ಏನು ಮಾಡುತ್ತೆ ಹೇಳಿ, ಜನರಲ್ ಪ್ರೊಸೀಜರ್ನ ಹೀಗೆ ಅಂತ ತೋರಿಸುತ್ತೆ. ಅರ್ಥಮೆಟಿಕ್ ಮಾಡಿದಾಗ ಸಿಂಪ್ಲಿಫೈ ಆಗಿಬಿಡ್ತಲ್ಲ, ಏನಾಯಿತೋ ಗೊತ್ತಾಗಲಿಲ್ಲ ಅಲ್ಲಿ. ಬಟ್ ಎರಡಕ್ಕೂ ಪ್ರೊಸೀಜರ್ ಏನು ಹೇಳಿ, ಇಟ್ ಈಸ್ ದಿ ಸೇಮ್. ಸರಿನಾ? ಈಗ ಎಕ್ಸಾಂಪಲ್. ಫಸ್ಟು ಅರಿಥಮೆಟಿಕ್ ಫ್ರ್ಯಾಕ್ಷನ್ಸ್ ತೋರಿಸ್ತೀನಿ. ಯಾವುದು? ಅರಿಥಮೆಟಿಕ್ ಫ್ರ್ಯಾಕ್ಷನ್ಸ್. Simplify. Three and a half plus 4/1/6 minus 3/2/9. ಸರಿನಾ ಗುರು? ಏನು ಮಾಡಿದ್ದಾರೆ ಇವರು, ಫ್ರ್ಯಾಕ್ಷನ್ನು ಸುಮ್ಮನೆ ಕೊಡೋದ್ರ ಬದಲು ಮಿಕ್ಸ್ ಮಾಡಿಬಿಟ್ರು ಫ್ರ್ಯಾಕ್ಷನ್ನ. ಏನು ಮಾಡಿಬಿಟ್ರು ಹೇಳಿ, ಹೋಲ್ ಪಾರ್ಟು ಫ್ರ್ಯಾಕ್ಷನ್ ಪಾರ್ಟು ಎಲ್ಲ ಸೇರಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಫ್ರ್ಯಾಕ್ಷನ್ ಹೆಂಗೆ ಮಾಡೋದು ಅಂತ ನಂಗೆ ಗೊತ್ತಿತ್ತು, ಹೌದಾ? ಫ್ರ್ಯಾಕ್ಷನ್ ಥರನೇ ಇದ್ದರೆ ಹೆಂಗೆ ಮಾಡೋದು ಅಂತ ಗೊತ್ತು ನನಗೆ. ಎಸ್ ಸರ್ನಾ? ಎಸ್. ಈ ಇಂಪ್ರಾಪರ್ ಫ್ರ್ಯಾಕ್ಷನ್ನ ನಾನು ಪ್ರಾಪರ್ ಫ್ರ್ಯಾಕ್ಷನ್, ಸರಿ, ಇಂಪ್ರಾಪರ್ ಫ್ರ್ಯಾಕ್ಷನ್, ಇದು ಮಿಕ್ಸ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಥರ ಬರ್ಕೊಂಡ್ರೆ ಏನು ಬಂದಿತ್ತು, 11/8 ಅಂತ ಬಂದಿತ್ತು. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ನ ನಾನು ಮಿಕ್ಸ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಥರ ಮಾಡಿಬಿಟ್ರೆ ನ್ಯೂಮರೇಟರ್ ದೊಡ್ಡ ಸಂಖ್ಯೆ ಆಗ್ಬಿಡ್ತಾನೆ. ನ್ಯೂಮರೇಟರ್ ಏನಾಗುತ್ತೆ, ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ಕೂಡೋದು ಕಳಿ ಮಾಡ್ಬೇಕಾದ್ರೆ ಆದಷ್ಟು ಅದು ಸಣ್ಣಗಿದ್ರೇ ಬೆಟರು. ಸೊ ಅದಕ್ಕೆ ಏನು ಮಾಡಿಬಿಡ್ತೀವಿ ಗೊತ್ತಾ, ನಾವು ಇದನ್ನು ಹೀಗೆ ಬರ್ಕೋತೀವಿ. ನೋಡ್ಕೊಳ್ಳಿ, ಈಗ 3+1/2 ಅಂತ ಬರ್ಕೋಬೋದು, ಹೌದಾ? 3+1/2 ಅಂತ ಬರ್ಕೋಬೋದಾನೆ. 3.5 ಅಂದರೆ ಏನರ್ಥ, 3 ಹೋಲ್ ಪಾರ್ಟ್ ಪ್ಲಸ್ ಹಾಫ್ ಫ್ರ್ಯಾಕ್ಷನ್ ಪಾರ್ಟ್. ಈ ಪ್ಲಸ್ ಏನಕ್ಕೆ ಹೇಳಿ, ಇದು ಈ ಪ್ಲಸ್ಸು ಈ ಫ್ರ್ಯಾಕ್ಷನನ್ನು ಕೂಡು ಅನ್ನೋದಕ್ಕೆ ಅದು ಪ್ಲಸ್ಸು. ಗೊತ್ತಾಯ್ತಾ? ಸೊ ಹಾಗೇನೇ 4/1/6 ಹೆಂಗೆ ಬರ್ಕೋಬೋದು, 4 ಹೋಲ್ ಪಾರ್ಟ್ 4 + 1/6 ಅಂತ ಬರ್ಕೋಬೋದು. ಗೊತ್ತಾಯ್ತಾ? ಹಾಗೆ ಮೈನಸ್ ಅಂತ ಹಾಕ್ಕೊಂಬಿಟ್ಟು ಮತ್ತೆ ಬ್ರ್ಯಾಕೆಟ್ ಹಾಕ್ಕೊಂಡ್ರೆ 3 + 2/9 ನೋಡಿದ್ರಾ? ಈಗ ಹೋಲ್ ಪಾರ್ಟ್ನೆಲ್ಲ ಒಂದು ಸತಿ ಬರ್ಕೊಳ್ಳೋದು. 3 + 4 ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು 3 ಆಯಿತು. ಇದಿಷ್ಟೇನಿದು, ಹೋಲ್ ಪಾರ್ಟ್ ಇದು. ಈಗ ಫ್ರ್ಯಾಕ್ಷನ್ ಪಾರ್ಟ್ನೇ ಒಂದು ಕಡೆ ಬರ್ಕೊಳ್ಳೋದು. ಫಸ್ಟ್ದ್ರಲ್ಲಿ ಏನಿದೆ, ಹಾಫು. ಸೆಕೆಂಡ್ರಲ್ಲಿ ಏನಿದೆ, ಥರ್ಡ್ ಏನಿದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 2/9. ಸರಿನಾ? ಗೊತ್ತಾಯ್ತಾ ಈಗ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಎಸ್ ಸರ್. 3 ಸತ್ತೋದ್ರು, ಉಳಿದವ್ರು 4. ಈಗ ಇಲ್ಲೇನು ಮಾಡ್ಬೇಕು, ನನಗೆ ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಟ್ಟು ಕೆಳಗಡೆಗೆ ಎಲ್ ಸಿ ಎಮ್ ಕಂಡುಹಿಡಿಬೇಕು. ಎಲ್ ಸಿ ಎಮ್ಗೆ ಏನು ಮಾಡಬೇಕು, ಪಕ್ಕದಲ್ಲಿ ಒಂದು ಗೀಟ್ ಹಾಕ್ಕೊಂಬಿಟ್ಟು ಆ ಕೆಲಸ ಅಲ್ಲಿ ಮಾಡ್ಕೊಳ್ಳೋದು. 2
6 9 ಏನಾಗುತ್ತೆ 2 1 2 2 3 6 9 ಹಾಗೆ ಇಟ್ಕೊಳ್ಳೋದು. ನೆಕ್ಸ್ಟ್ ಏನಾಯಿತು 1 ಹಾಗೆ 3 1 3 3 3 9. ಸೊ ಏನಾಯ್ತು ಇವಾಗಿದು ಅದ್ರ ಬದಲು ಈ ಥರನೇ ಬರ್ಕೊಳ್ಳಿ 2 × 3 × 3. ಫ್ರ್ಯಾಕ್ಷನ್ ಲೆಕ್ಕ ಮಾಡಬೇಕಾದ್ರೆ ಎಲ್ ಸಿ ಎಮ್ನ ಈ ಥರ ಫ್ಯಾಕ್ಟರ್ಸಲ್ಲಿ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಭಾಗಾಕಾರ ಸಿಂಪ್ಲಿಫೈ ಆಗುತ್ತೆ. ಯಾಕೆ ಹೇಳಿ ಎಲ್ ಸಿ ಎಮ್ನ ನಾವು ಪ್ರತಿ ಡಿನಾಮಿನೇಟ್ರಿಂದ ಡಿವೈಡ್ ಮಾಡಬೇಕಲ್ಲ. ಫ್ಯಾಕ್ಟರ್ಸ್ ಇದ್ಬಿಟ್ರೆ ಡಿವಿಷನ್ ಈಸಿ ತಾನೆ, ಗೊತ್ತಾಯ್ತಾ? 18 ಅಂತ ಬರ್ಕೊಳ್ಳೋದ್ರ ಬದಲು ನಾನು ಎಷ್ಟು ಬೇಕೋ ಅದರಿಂದ ಡಿವೈಡ್ ಮಾಡಿದ್ರೆ ಉಳಿದಿದೆ ಅನ್ನುತ್ತಾ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಇಟ್ ಈಸ್ ಇಂಪಾರ್ಟೆಂಟ್ ಟು ರೈಟ್ ಇಟ್ ಆಸ್ ಫ್ಯಾಕ್ಟರ್ಸ್ ಇಟ್ ಸೆಲ್ಫ್. ದಿಸ್ ವಿಲ್ ರೆಡ್ಯೂಸ್ ಎರರ್ಸ್. ಓಕೆ, ದಿಸ್ ವಿಲ್ ರೆಡ್ಯೂಸ್ ಎರರ್ಸ್. ಇದು ಎಲ್ ಸಿ ಎಮ್. ವಾಟ್ ಈಸ್ ದಿಸ್? ಎಲ್ ಸಿ ಎಮ್ ಆಸ್ ಮಲ್ಟಿಪಲ್ ಆಫ್ ಫ್ಯಾಕ್ಟರ್ಸ್. ಮಲ್ಟಿಪಲ್ ಆಫ್ ಫ್ಯಾಕ್ಟರ್ಸ್. ಮಲ್ಟಿಪಲ್ ಅಂದರೆ ಇಂಟು ಬರೆದಿದ್ದೀವಿ. ಗುಣಿಸಿಟ್ಬಿಟ್ರೆ ಅದು ಪ್ರಾಡಕ್ಟ್ ಆ ವ್ಯಾಲ್ಯೂ. ಗುಣಿಸಿಟ್ಬಿಟ್ರೆ ಏನು ಹೇಳಿ ಪ್ರಾಡಕ್ಟ್ ಆಗ್ಬಿಡುತ್ತೆ. ಈಗ ಬರೀ ಮಲ್ಟಿಪಲ್ ಫ್ಯಾಕ್ಟರ್ಸ್ ಬರ್ಕೊಂಡಿದ್ದೀವಿ. ಈಗೇನು ಮಾಡಬೇಕು? ಫಸ್ಟ್ ಫ್ರ್ಯಾಕ್ಷನ್ನಿನ ನ್ಯೂಮರೇಟರ್ 1 ಇಂಟು ಅದಕ್ಕೆ ಐ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ಎ ಕೋಶೆಂಟ್. ಕೋಶೆಂಟ್ ಹೆಂಗೆ ಬರುತ್ತೆ? ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಸೊ ನೋಡಿ 2 × 3 ಸುಮ್ಮನೆ ಸಿಂಪಲ್ ಲೆಕ್ಕ 2 9 18 ಅನ್ನೋದು ಬಂದು ಹೆಂಗೆ ಬಂತು ಅಂತ ತೋರ್ಸೋಕ್ಕೆ. ಎಷ್ಟು ಬಂತು ಈಗ? 9. ಹಂಗೆ ಬರ್ಕೊಳ್ಳೋದು. ನೆಕ್ಸ್ಟ್ +1 ಅಂತ ಬರ್ಕೊಂಡ್ವಿ. 2 3 6 ಇದೆ. ಸೊ 2 × 3 × 3 ಅಂತ ಬರ್ಕೊಂಡು 6 ಅಂದರೆ ನೋಡಿ 2 3 6 3 1 3 ಹೊಟ್ಟೋಯ್ತು, 3 ಅಂತ ಉಳಿತು ಅಂತ. ಯಾಕೆಂದರೆ ಈ ಪ್ರೊಸೀಜರ್ ನಮಗೆ ದೊಡ್ಡ ನಂಬರ್ ಬಂದಾಗ ಇದೇ ಥರ ಮಾಡೋಕ್ಕೆ ಬರಬೇಕು. ಎಸ್ ಏನಮ್ಮ? 3 ಇಂಟು ಯಾವುದು? 3 × 1/2 ಎಲ್ಲಿದೆ? ಇದು ಗೊತ್ತಾಗಲಿಲ್ವಾ? 3½ ಅಂದರೆ ಏನು ಅಂದರೆ 3 ಹೋಲ್ ಪಾರ್ಟು ಹಾಫ್ ಫ್ರ್ಯಾಕ್ಷನ್ ಪಾರ್ಟು ಕೂಡಿದೆ ಅಂತ ಅರ್ಥ. ಇಲ್ಲಿ ಬರೆದಿದ್ದೆ ನೋಡು. ಇಲ್ಲಿ 8 ಇದನ್ನು ಭಾಗಿಸ್ಬಿಟ್ಟು ಹೆಂಗೆ ಬಂತು ನೋಡೋದು? ನ್ಯೂಮರೇಟರ್ ದೊಡ್ಡದು, ಡಿನಾಮಿನೇಟರ್ ಚಿಕ್ಕದಿದ್ದಾಗ ಒಂದು ಸ್ವಲ್ಪ ಹೋಲ್ ಪಾರ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಷನ್ ಪಾರ್ಟ್ ಬಂತು. ಸೊ ಅದನ್ನೇ ಈ ಥರ ಬರಿಬೋದು ಅಂತ ಹೇಳಿದ್ದೆ, ಹೌದಾ? ಸೊ ಈಗ 1/3 ಥರ ಬರೆದಿದೆ. 1/3 ಥರ ಬರೆದ್ರೆ ಅರ್ಥ ಏನು? 1 + 3/8. ಈ ಫಸ್ಟ್ ಈ ಹೋಲ್ ನಂಬರ್ ಏನು ಬಂದಿರುತ್ತೆ ಇದು ಹೋಲ್ ಪಾರ್ಟು. 3/8 ಅನ್ನೋದೇನು? ಫ್ರ್ಯಾಕ್ಷನ್ ಪಾರ್ಟು. ಸೊ ಪ್ರತಿಯೊಂದನ್ನು ಅದೇ ಥರ ಬರ್ಕೊಂಡಿದೆ. 3½ ಅಂದರೆ ಎಷ್ಟು? 3 + ½ 4 1/6 ಅಂದರೆ 4 + 1/6. 3 2/9 ಅಂತಂದ್ರೇನು? 3 + 2/9. ನೀವೇನು ಮಾಡಿಬಿಡ್ತೀರ ಗೊತ್ತಾ? 2 3 6 1 7/2 4 24 25/6 ಈ ಥರ ಮಾಡಿಬಿಟ್ಟು ದಪ್ಪ ತಲೆ ಮಾಡ್ಕೊಂಬಿಡ್ತೀರಿ. ಗೊತ್ತಾಯ್ತಾ? ದಪ್ಪ ತಲೆ ಮಾಡ್ಕೊಂಡು ಲೆಕ್ಕ ಮಾಡಬಾರ್ದು, ತಲೆ ಕೆಟ್ಟೋಗ್ಬಿಡುತ್ತೆ. ಕೂಡೋದು ಕಳಿಯೋದು ಮಾಡ್ಬೇಕಾದ್ರೆ ಮಿಕ್ಸ್ ಫ್ರ್ಯಾಕ್ಷನ್ ಇದ್ದಾಗ ಹೋಲ್ ಪಾರ್ಟ್ ಬೇರೆ, ಫ್ರ್ಯಾಕ್ಷನ್ ಪಾರ್ಟು ಬೇರೆ. ಆ ಥರ ಮಾಡಿದ್ರೆ ಆವಾಗ ಲೆಕ್ಕ ಫ್ರ್ಯಾಕ್ಷನ್ ಲೆಕ್ಕ ಚಿಕ್ಕದಾಗತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಏನು ಹೇಳಿ? ಇದಕ್ಕೂ ಪ್ಲಸ್ ಇತ್ತು, ಮತ್ತು ನೆಕ್ಸ್ಟ್ಗೆ ಏನಿದೆ? ಮೈನಸ್ ಇದೆ, ಹೌದಾ? ಸೊ ಈ ಥರ್ಡ್ಗೆ ಏನಪ್ಪ ನ್ಯೂಮರೇಟರ್ ಏನು? 2. ಕೋಶೆಂಟ್ ಏನಾಗಬೇಕು? 2 × 3 × 3/9 ಅಂತಂದರೆ 3 3 9 3 3 9. ಗೊತ್ತು ನಿಮ್ಗೆ 9 9 ಹೋಗುತ್ತೆ ಅಂತ, ಬಟ್ ಸುಮ್ಮನೆ ಪ್ರೊಸೀಜರ್ ತಿಳ್ಕೊಂಡ್ರಿ. ಯಾಕಂದ್ರೆ ದೊಡ್ಡ ಅಂಕಿ ಬಂದಾಗ ಇದೇ ಥರ ಮಾಡಬೇಕಾಗತ್ತೆ. ದಿಸ್ ಈಸ್ ಹೌ ಯು ಶುಡ್ ಡೂ ಇಟ್ ಅಂತ ಪ್ರೊಸೀಜರ್ ಅದು. ಆ್ಯಂಡ್ ಆಲ್ಸೋ ಆಲ್ಜಿಬ್ರಾದಲ್ಲಿ ಬಂದಾಗ ಇದೇ ಥರ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಫ್ಯಾಕ್ಟರ್ಸ್ ಎಲ್ಲ ಬರ್ಕೊಂಡು ವಿ ಹ್ಯಾವ್ ಟು ಅಡಾಪ್ಟ್ ದಿ ಸೇಮ್ ಪ್ರೊಸೀಜರ್. ಗುಣಿಸಿಟ್ಬಿಡಬಾರ್ದು, ಗುಣಿಸಿಟ್ಟು ಮತ್ತೆ ಫ್ಯಾಕ್ಟರೈಸ್ ಮಾಡ್ಕೊಂಡು ಮತ್ತೆ ಭಾಗಿಸ್ಬಾರ್ದು. ಫ್ಯಾಕ್ಟರ್ಸ್ ಎಲ್ಲ ಬರ್ಕೊಂಬಿಟ್ರೆ ಡಿವೈಡ್ ಮಾಡೋದು ಈಸಿ. ಸೊ ಎಷ್ಟು ಬಂತು ಇವಾಗ? 2. ಸೊ ಈಕ್ವಲ್ಸ್ 4 ಪ್ಲಸ್ ಈಗ ಗುಣಿಸ್ಕೊಳ್ಳಿ. 2 3 6 6 3 18 ಮೇಲೆ ಇಲ್ಲಿ ನೋಡಿ ಇಲ್ಲೇ ಮಾಡ್ಕೊಳಕ್ಕೆ ಬರಬೇಕು. ಇಲ್ಲಿ 9, ಇಲ್ಲಿ 3, ಇಲ್ಲಿ 4 ಪ್ಲಸ್ಸು ಮೈನಸ್ಸು. 9 3 12 12 4 ಹೋದರೆ ಏನಾಯಿತು? 8. ನೋಡಿದ್ರಾ? 8 ಅಂತ ಬಂದ ತಕ್ಷಣ ಇಲ್ಲಿ ನಾವು ಇದನ್ನು ಆ್ಯಕ್ಚುಲಿ ಅದಕ್ಕೇನೆಲ್ಲ ಲಾಸ್ಟಲ್ಲಿ ಮಾಡ್ಕೊಳ್ಳೋದು ಬೆಟರು. ಎಷ್ಟೋ ಸತಿ ಇದನ್ನು ನೋಡಿ ಇಲ್ಲಿ ಹಿಂಗೆ ಬರ್ಕೊಂಡಿದ್ರೆ ಎಷ್ಟು ಸುಲಭ ಅನ್ನೋದಕ್ಕೆ. 2 × 3 × 3 ಇದ್ದರೆ
2 4 8 ಅಂತ ಹೊಟ್ಟೋಗುತ್ತೆ, ಹೌದಾ? ಎಸ್ ಸರ್ ನೋ. ಸೊ ಯಾವಾಗಲೂ ಕೆಲಸ ಲಾಸ್ಟ್ ಮುಗಿಯೋ ತನಕ ಅಂದರೆ ಈ ಫ್ರ್ಯಾಕ್ಷನನ್ನು ನಾವು ಲೋಯೆಸ್ಟ್ ಫಾರಮ್ಗೂ ತರಬೇಕಾಯ್ತು. ಈಗ 8/18 ಅಂದರೆ ಏನು ಮಾಡಬೇಕಾಯ್ತು ಅದನ್ನು? ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದಿ ಲೋಯೆಸ್ಟ್ ಫಾರಮ್ ಆಲ್ಸೋ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬಂತು ಇವಾಗ? 4 + 4/9 ಈಸ್ ಈಕ್ವಲ್ ಟು ಏನಾಯಿತು? 4/9. ಇದು ಉತ್ತರ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಿ. ಈಗ ಎಲ್ರಿಗೂ ಗೊತ್ತಾಯ್ತಾ? ಹಾಂ, ಈಗ ಇನ್ನೊಂದು ಲೆಕ್ಕ ತೋರಿಸ್ಬೇಕು ನಿಮ್ಗೀಗ. ಇನ್ನೊಂದು ಲೆಕ್ಕ ಅಂದರೆ ಏನರ್ಥ ಹೇಳಿ? ಹಾಂ, ಬರ್ಕೊಂಡಿಲ್ಲ ಬುದೇ, ಬೇಗ ಬರ್ಕೊಳ್ಳಿ. ಬೇಗ ಬರ್ಕೊಳ್ಳಿ. ಫಾಸ್ಟಾಗಿ ಬರ್ಕೊಳ್ಳಿ. ಈಗ ನೆಕ್ಸ್ಟು ಒಂದು ದೊಡ್ಡ ಲೆಕ್ಕ ಮಾಡ್ಬಿಡ್ಲಾ? ಅರ್ಥಮೆಟಿಕ್ ಫ್ರ್ಯಾಕ್ಷನು ಒಂದು ದೊಡ್ಡ ಲೆಕ್ಕ. ಯಾರಿಗೂ ಅರ್ಥ ಆಗಿಲ್ಲ? ಸೌಂಡೇ ಬರಲಿಲ್ಲ. ಎದ್ದು ಜೋರಾಗಿ ಹೇಳ್ಬೇಕು. ನಾವು ಏನು ಸರ್ ನೀವು ಹಿಂಗೆ ಹೇಳ್ಕೊಡ್ತೀರಾ? ನಂಗೆ ಏನೂ ಗೊತ್ತಾಗಲಿಲ್ಲ ಅನ್ಬೇಕು. ಹೇಳು, ಏನು ಗೊತ್ತಾಗಲಿಲ್ಲ ಹೇಳೀಗ? ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಹೋಲ್ ಪಾರ್ಟ್, ಫ್ರ್ಯಾಕ್ಷನ್ ಪಾರ್ಟ್ ಹೆಂಗೆ ಬರ್ಕೊಂಡಿದ್ದು ಅಂತ ಗೊತ್ತಾಗ್ಲಿಲ್ವೋ? ಕೂಡೋದು ಕಳೆಯೋದೇ ಗೊತ್ತಾಗ್ಲಿಲ್ವೋ? ಹೇಳು ಗುರು, ಏನು ಗೊತ್ತಾಗಲಿಲ್ಲ? ಎದ್ದೇಳೋ ಫಸ್ಟು ನೀನು. ಏನು ಗೊತ್ತಾಗಲಿಲ್ಲ? ಅವನೇನು ಹೇಳ್ತಾನೆ ಕೇಳಿ ನಂಗೆ ಹೇಳಿ. ಹಾಂ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರ್ಕೊಂಡಿದ್ದು ಗೊತ್ತಾಗಿಲ್ಲ. ಫಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಹೇಳಿದೆ? ಇಟ್ ಈಸ್ ಎ ಫ್ರ್ಯಾಕ್ಷನ್ ವಿಚ್ ಕನ್ಸಿಸ್ಟ್ ಆಫ್ ಹೋಲ್ ಪಾರ್ಟ್ ಆ್ಯಂಡ್ ಫ್ರ್ಯಾಕ್ಷನ್ ಪಾರ್ಟ್. ನಿಮ್ಗೆಲ್ರಿಗೂ ಅಡಿ ಸ್ಕೇಲ್ ಗೊತ್ತಿರುತ್ತೆ, ಹೌದನಪ್ಪ ಅಣ್ಣ? ಅಡಿ ಸ್ಕೇಲ್ ಗೊತ್ತಾ? 1 ಅಡಿ ಸ್ಕೇಲು. ಅಲ್ಲಿಂದ ಅಲ್ಲಿಗೆ ಅಳಿತಾ ಇರ್ತೀಯ. 1 2 ಈ ಚಿನ್ನಿ ದಾಂಡ ಆಡಿದಾಗ ನೀವು ತುದಾಂಡಲ್ ಅಂತ ಎಳ್ಕೊಂಡು ಹೋಗ್ತೀರಲ್ವಾ? ಅಳ್ಕೊಂಡು ಹೋಗಲ್ವಲ್ಲ? 1 2 3 ಅಂತ ಅಳ್ಕೊಂಡು ಹೋಗ್ತೀರ. ಹಂಗೆ ಅಳಿದಾಗ ಒಂದು ಸ್ವಲ್ಪ ಕೊರೆ ಉಳಿದ್ಬಿಡುತ್ತೆ. ಆ ಕೊರೆ ಏನಾಗಿರುತ್ತೆ? 1 ಅಡಿಗಿನ್ನ ಕಮ್ಮಿ ಆಗುತ್ತೆ. ಸೊ ಆ ಥರ ಅಳ್ದಾಗ ಒಬ್ಬನಿಗೆ ಏನಾಯಿತು? 3 ಫುಲ್ ಅಡಿ ಬಂತು. ಇನ್ನು ಉಳಿದಿತ್ತಲ್ಲ, ಆ ಉಳಿದಿದ್ದು 6 ಇಂಚ್ ಬಂತು. 6/12 ಅಂದರೆ ಎಷ್ಟಾಯಿತು? ಅರ್ಧ ಆಯಿತು, ಅಥವಾ ಅರ್ಧ ಅಡಿ ಆಯಿತು. ಸೊ ಟೋಟಲ್ ಎಷ್ಟಾಯಿತು ಲೆಂಗ್ತು? 3 ಫುಲ್ ಅಡಿ, ಇನ್ನೊಂದು ಅರ್ಧ ಅಡಿ. ಸೊ ಒಟ್ಟು ಎಷ್ಟು ಅಡಿ? 3.5 ಅಡಿ ಅಂತ ಹೇಳ್ತೀಯ, ಹೌದಾನೆ? 3.5 ಅಡಿ ಅಂತ ಬರೆದಿದ್ದೀನಿ ನಾನಿಲ್ಲಿ, ಗೊತ್ತಾಯ್ತಾ? 3.5 ಅಡಿನಲ್ಲಿ ಎಷ್ಟಿದೆ? 3 ಫುಲ್ ಅಡಿ ಇದೆ, ಇನ್ನೊಂದು ಅರ್ಧ ಅಡಿ ಇದೆ. ಗೊತ್ತಾಯ್ತಾ? ಈಗ ಬಿಡಿಸ್ಬಾರ್ದೆ ಆಮೇಲೆ ಅದನ್ನು. 3 ಅಡಿ ಎಲ್ಲ ಒಂದು ಕಡೆ, 4 ಅಡಿ ಎಲ್ಲ ಒಂದು ಕಡೆ, ಇನ್ನೊಂದು 3 ಅಡಿ ಎಲ್ಲ ಒಂದು ಕಡೆ. ಸೊ ಹೋಲೆಲ್ಲ ಒಂದು ಕಡೆ ಕೂಡೋದು. ಫ್ರ್ಯಾಕ್ಷನು ಅರ್ಧ ಅಡಿ, 1/6 ಫೀಟು, 2/9 ಫೀಟು ಅಂತ. ಗೊತ್ತಾಯ್ತಾ? ಈಗ ಮಾಡ್ತೀಯಾ? ಗೊತ್ತಾಯ್ತಾ? ಅದಕ್ಕೆ ಫಸ್ಟೇ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರೆದ್ಬಿಟ್ಟು ಆಮೇಲೆ ಎಲ್ಲೋ ಬಂದು ಕೇಳ್ತೀರಾ ಅಂತ. ಯಾಕೆಂದರೆ ಈ ಲೆಕ್ಕ ನಿಮಗೆ ಮಾಡೋದು ಗೊತ್ತು, ಹೌದಾ? ಈ ಲೆಕ್ಕ ಗೊತ್ತು ತಾನೆ? ಬಿಡಿಸಿ ಮಾಡೋದು ಗೊತ್ತಿರಲಿಲ್ಲ ಅಷ್ಟೇ. ಇನ್ನೊಂದು ಚೆನ್ನಾಗಿ ತಿಳ್ಕೊಂಬಿಡಿ, ಕೂಡೋದು ಕಳಿಯೋದು ಮಾಡ್ಬೇಕಾದ್ರೆ ಮಾತ್ರ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಬಿಡಿಸ್ಕೋಬೇಕು. ಯಾಕೆ? ಸಪ್ರೇಟಾಗಿ ಕೂಡ್ಕೋಬೋದು, ಸಪ್ರೇಟಾಗಿ ಕೆಲಸ ಮಾಡ್ಬೋದು. ಅದೇ ಗುಣಿಸೋದು ಭಾಗಿಸೋದು ಮಾಡ್ಬೇಕಾದ್ರೆ ರೂಲ್ಸ್ ಏನಿದೆ ನೋಡಿ. ಗುಣಿಸೋದು ಭಾಗಿಸೋದು ಮಾಡ್ಬೇಕಾದ್ರೆ ನಮಗೇನಿದೆ? ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಥರ ಬರ್ಕೋಬೇಕು. ಏನು ಮಾಡಬೇಕು? ಇಂಪ್ರಾಪರ್ ಫ್ರ್ಯಾಕ್ಷನ್ ಹೆಂಗೆ ಮಾಡ್ಕೋತೀರಾ ನೋಡಿ. ಇಂಪ್ರಾಪರ್ ಫ್ರ್ಯಾಕ್ಷನ್ ಹೆಂಗೆ ಮಾಡ್ಕೊಳ್ಳೋದು? ಎಲ್ಲಿದೆ? ಇಲ್ಲ ಬಂದ್ರಲ್ಲ ನೋಡಿ, ಇಲ್ಲಿ ಡಿನಾಮಿನೇಟರ್ ಇಂಟು ಹೋಲ್ ಪಾರ್ಟ್ ಪ್ಲಸ್ ನ್ಯೂಮರೇಟರ್ ಅಂತ. 2 3 6 1 7, 7/2 ಅಂತಾಗುತ್ತೆ. ಹಾಗೆ ಇದೇನಾಗುತ್ತೆ? 6 4 24 1 25. ಸೊ ಸುಮ್ಮನೆ ಅದನ್ನೊಂದು ತೋರಿಸ್ಬಿಡ್ತೀನಿ. ಮಲ್ಟಿಪ್ಲೈ 3 1.5 ಇಂಟು 4 1/6. ಇನ್ನೊಂದು ಲೆಕ್ಕ ಡಿವೈಡ್
3.5 divided by 4 1/6. ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡ್ಬೇಕಾದ್ರೆ ಹೋಲು ಫ್ರ್ಯಾಕ್ಷನ್ನು ಸಪ್ರೇಟ್ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಅವಾಗ ಏನು ಮಾಡ್ಕೋಬೇಕು ಹೇಳಿ? 2 3 6 1 7/2. ಇದು ಹೆಂಗೆ ಬಂತು? ಡಿನಾಮಿನೇಟರ್ ಇಂಟು ಹೋಲ್ ಪಾರ್ಟ್ ಪ್ಲಸ್ ನ್ಯೂಮರೇಟರ್, ಗೊತ್ತಾಯ್ತಾ? ಆ ಥರ ಬಂತು. ಇಂಟು ಎಷ್ಟು? 6 4 24 1 25/6, ಗೊತ್ತಾಯ್ತಾ? ಸೊ ಈಕ್ವಲ್ ಟು ಎಷ್ಟು ಬಂತು ಹೇಳಿ ಇವಾಗ? 7 5 35, 14 3 17, 2 6 ಇದನ್ನು ಇನ್ನೊಂದು ಸತಿ ಭಾಗ ಮಾಡಿಬಿಟ್ಟು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇಡ್ಬೋದು. ಆ ಕೆಲಸ ನೀವು ಮಾಡಬೇಕು, ಗೊತ್ತಾಯ್ತಾ? ಈ ಇಂಪ್ರಾಪರ್ ಫ್ರ್ಯಾಕ್ಷನ್ ಏನು ಮಾಡ್ಬೇಕು ಹೇಳಿ? ನೋಡಿ, ಇಲ್ಲಿ 175 ಡಿವೈಡೆಡ್ ಬೈ 12 ಮಾಡಿಬಿಟ್ರೆ 12 1 12, 55, 12 6 12 4 48, 7. ಸೊ ದಿಸ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಹೋಲ್ ಪಾರ್ಟ್ ಅಂದರೆ ಇದು ಕೋಶಂಟು, ಇದು ಫ್ರ್ಯಾಕ್ಷನ್ ನ್ಯೂಮರೇಟರ್, ಫ್ರ್ಯಾಕ್ಷನ್ ಡಿನಾಮಿನೇಟರ್, ಇದು ಫ್ರ್ಯಾಕ್ಷನ್ ಡಿನಾಮಿನೇಟರು, ಇದು ಫ್ರ್ಯಾಕ್ಷನ್ ನ್ಯೂಮರೇಟರ್. 14 7/12 ಅಂತ, ಗೊತ್ತಾಯ್ತಾ? ಹೌ ಟು ಕನ್ವರ್ಟ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ, ಗೊತ್ತಾಯ್ತಾ ಇದ್ದವ್ರು ಎಲ್ರಿಗೂ? ಈಗ ಇಲ್ಲೇನಾಗತ್ತೆ ನೋಡಿ, ಇಲ್ಲೇ ಇದೇ ಥರ 7/2 ಡಿವೈಡೆಡ್ ಬೈ 25/6 ಆಯಿತು. ಅಂದರೆ ಏನು ಮಾಡಬೇಕೀಗ ನಾನು? 7/2 ಇಂಟು 6/25. ಇವರು ಸ್ವಲ್ಪ ಕಾಮನ್ ಫ್ಯಾಕ್ಟ್ರ್ ಹೊಟ್ಟೋದ್ರು. 7 3 21 ಬೈ, ಇಲ್ಲೇನು ಪರವಾಗಿಲ್ಲ, ಪ್ರಾಪರ್ ಫ್ರ್ಯಾಕ್ಷನ್ ಬಂದ್ಬಿಟ್ರು. ನ್ಯೂಮರೇಟರ್ ಕಮ್ಮಿ, ಡಿನಾಮಿನೇಟರ್ ಜಾಸ್ತಿ. ಇನ್ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇದೆಯಾ ಇಲ್ಲಿ? 21 25ಕ್ಕೆ ಇದೆಯಾ? ಸೊ ಸಿಂಪ್ಲಿಫೈ ಅಂದರೆ ಫೈನಲ್ ಆನ್ಸರ್ ಈ ಥರ ಬರಬೇಕು. ಏನು ಬರಬೇಕು? ಒಂದು ಲೋಯೆಸ್ಟ್ ಫಾರಮ್ ಆಫ್ ಫ್ರ್ಯಾಕ್ಷನ್ ಬರಬೇಕು. ಸಿಂಪ್ಲಿಫೈಯಿಂಗ್ ಎನಿ ಫ್ರ್ಯಾಕ್ಷನ್ ಅಂದರೆ ಲಾಸ್ಟ್ ಉತ್ತರ, ಸರಿನಾ? ಯಾವುದರಲ್ಲಿ? ಅರ್ಥಮೆಟಿಕಲ್ಲಿ. ಆಲ್ಜಿಬ್ರಾಕಲ್ಲಿ ಲೋಯೆಸ್ಟ್ ಫಾರಮ್ ಆಫ್ ಎಕ್ಸ್ಪ್ರೆಷನ್ ಬರಬೇಕು, ಸಿಂಪ್ಲಿಫೈ ಅಂದ್ಬಿಟ್ಟು ಯಾರನ್ನ ಅಂತ ಕೇಳಿದ್ರೆ ಪೇಸ್ಟ್ ಮಾಡ್ಕೊಳ್ಳೋದು. ಬರ್ಕೊಂಡ್ರಾ? ಎಲ್ರಿಗೂ ಕಾಣಿಸ್ತಾ ಇದೆಯಾ ಲೆಕ್ಕ? ಎಲ್ಲ ಬರ್ಕೊಂಡಾಯ್ತಾ? ಎಸ್, ಓಕೆ. ಈಗ ಫಸ್ಟ್ ಕೇಳಿಸ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಿದೆ ನೋಡಿ, ಇಲ್ಲಿ 2 ದೊಡ್ಡ ಫ್ರ್ಯಾಕ್ಷನ್ ಇದೆ. ಇಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ನು, ಈ ಕಡೆ ಬಲಗಡೆ ಒಂದು ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಇದೆ. ನ್ಯೂಮರೇಟರೇ ಒಂದು ಫ್ರ್ಯಾಕ್ಷನ್ ಲೆಕ್ಕ, ಡಿನಾಮಿನೇಟರೇನೆ ಇನ್ನೊಂದು ಫ್ರ್ಯಾಕ್ಷನ್ ಲೆಕ್ಕ. ಇಲ್ಲಿ 2ನೇ ಫ್ರ್ಯಾಕ್ಷನ್ ನ್ಯೂಮರೇಟರೇ ದೊಡ್ಡ ಲೆಕ್ಕ,
ಕೆಳಗಡೆ ಇನ್ನೊಂದು ಲೆಕ್ಕ. ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಬಲಗಡೆ ಫ್ರ್ಯಾಕ್ಷನ್ ಇಲ್ಲಿ ನಾನು ಮೂವ್ ಮಾಡೋದು ಕಾಣಿಸ್ತಾ ಇದೆಯಾ? ಹಾಂ, ಬಲಗಡೆ ಫ್ರ್ಯಾಕ್ಷನಲ್ಲಿ ನೋಡಿ ಬಾಡ್ಮಾಸ್ ರೂಲ್ ಉಪಯೋಗಿಸ್ಬೇಕು. ಯಾಕೆ ಹೇಳಿ? ಫಸ್ಟ್ ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅದನ್ನು ಇನ್ನೊಂದು ಫ್ರ್ಯಾಕ್ಷನ್ನಿಗೆ ಡೈರೆಕ್ಟಾಗಿ ಕೂಡೋದಕ್ಕೆ ಮುಂಚೆ ಈ ಫ್ರ್ಯಾಕ್ಷನ್ನು 4 + 5/6 ಅಂದಂಗೆ. 4 + 5/6 ಅಂದ್ರೇನು? 4ಕ್ಕೆ 5/6 ಆ್ಯಡ್ ಮಾಡು ಅಂತ. ಸೊ ಬಾಡ್ಮಾಸ್ ರೂಲಲ್ಲಿ ಅಡಿಷನ್ನಿಗೆ ಮುಂಚೆ ಏನು ಮಾಡಬೇಕು? ಸೊ ಆಫ್ ಅಂದರೆ ಇಂಟು ಅಂತ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಬಂದರೆ ಏನು ಮಾಡ್ಬೇಕು? ನಾನು ಈ ಇಂಟು ರೆಡಿ ಮಾಡ್ಕೋಬೇಕು. ಬರೀ ಫ್ರ್ಯಾಕ್ಷನ್ ಇದೆಯಾ? ನಮ್ಮ ಮನೆ ಬರೋಕ್ಕೆ ಏನಿದೆ ಹೇಳಿ? ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಇದೆ. ಓಕೆ, ಸೊ ಆದ್ದರಿಂದ ಕೂಡಬೇಕಾದ್ರೆ ಬಿಡಿಸ್ಕೋಬೇಕು, ಕಳಿಬೇಕಾದ್ರೆ ಬಿಡಿಸ್ಕೋಬೇಕು, ಗುಣಿಸೋಕ್ಕೆ ಭಾಗಿಸೋಕ್ಕೆ ಏನು ಮಾಡಬೇಕು? ಇಂಪ್ರಾಪರ್ ಮಾಡಿಕೊಂಡು ಮಾಡಬೇಕು. ಸರಿನಾ? ಆ ಪ್ರಾಪರು ಮಾಡ್ಕೊಂಡಾದ್ಮೇಲೆ ಗುಣಿಸಿದ್ದು ಅದು ಮಾಡಾದ್ಮೇಲೆ ಮತ್ತೆ ಇಂಪ್ರಾಪರ್ ಬಂದರೆ ಮಿಕ್ಸ್ಡ್ ಆಪ್ರೇಷನ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಕೂಡೋದು ಈಸಿ ಆಗುತ್ತೆ ಅಂಥೇಳಿ. ಸೊ ಇಷ್ಟೊಂದು ಲೆಕ್ಕ ಇದ್ದಾಗ 4 ಲೆಕ್ಕ ಥರ ಸಪ್ರೇಟಾಗಿ ಬರ್ಕೋಬೇಕು. ಅಬ್ಸರ್ವ್ ಮಾಡಿ. ಸೊ ದೇರ್ಫೋರ್ ಏನು ಮಾಡ್ತೀವಿ ಅಂದರೆ ಇದನ್ನು F1 ಅಂತ ಇಟ್ಕೋತೀವಿ. ಏನಂತ ಇಟ್ಕೋತೀವಿ? ಫ್ರ್ಯಾಕ್ಷನ್ F1. ಇದನ್ನು F2. ಇಲ್ಲಿ ಇವನ್ನ ಗುಣಿಸ್ಕೋಬೇಕಲ್ಲ, ಇವರನ್ನೇ F3 ಅಂತ ಇಟ್ಕೋತೀವಿ. ಇವರಿಷ್ಟು ಜನ ಮಾಡಿದ್ಮೇಲೆ ಕೂಡ್ಕೋಬೇಕಲ್ಲ, ಅವ್ರಿಗೆ F4. ಹಾಗೆ ಇವರಿಬ್ರಿಗೆ ಏನು ಅನ್ಕೋತೀವಿ? 5. ಇವರಿಬ್ರಿಗೆ ಮಾಡೋರನ್ನ ನೋಡಿದ್ರೆ 6 ಫ್ರ್ಯಾಕ್ಷನ್ ಲೆಕ್ಕ ಸೇರ್ಕೋತ ಅಷ್ಟೇ. ಈಗ ಗೊತ್ತಾಯ್ತಾ? 6 ಫ್ರ್ಯಾಕ್ಷನ್ ಆದಮೇಲೆ F1/F2 - F3/F6. ಸೊ ದಿಸ್ ಈಕ್ವಲ್ ಟು ಲೆಕ್ಕ ಏನು ಹೇಳಿ? F1/F2 - F3/F6. ಗೊತ್ತಾಯ್ತಾ? ಇದಿಷ್ಟು F1, ಇದಿಷ್ಟು F2 ಮೈನಸ್ F3 ಹೆಂಗೆ ಬರುತ್ತೆ? ಸರಿ, F4. ನೋಡಿದ್ಯಾ? ಇಲ್ಲಿ F4 ಆಗಬೇಕು. F4/F6. F4 ಅನ್ನೋದೇನು ಹೇಳಿ? ಇದು ಗುಣಿಸಿದ ಮೇಲೆ ಕೂಡಿದ ಮೇಲೆ ಬರೋದು, ಅದು F4. ಗುಣಿಸಿದ ಮೇಲೆ ಕೂಡೋದು. ಇಲ್ಲಿ ಗುಣಿಸಿದ ಮೇಲೆ ಕೂಡೋದು F6. ಸರಿನಾ? ಈಗ ಏನು ಮಾಡಬೇಕು ಕೆಲಸ? ಒಂದು ಕಡೆಯಿಂದ ಮಾಡ್ಕೊಂಬರೋದು. ಸೊ F1 ಅಂತ ಹಾಕ್ಕೊಳ್ಳೋದು ಫಸ್ಟು. ಏನು ಹಾಕ್ಕೊಳ್ಳೋದು? F1 ಅಂತ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಏನಿದೆ F1? 100 + 1/13 ಅಂತ ಹಾಕ್ಕೊಂಡು -91 + 89/91. ಅಲ್ಲ ಗುರು, ಮುಂಚಿನ ಥರ ನೀವೇನಾರ ಇದನ್ನು ಗುಣಿಸ್ಕೊಂಡು ಮಾಡಿದಿದ್ರೆ 91 × 91 + 89 ಮಾಡಿದರೆ ಎಲ್ಲೋಗ್ತಿತ್ತು? ಊರಾಚೆ ಹೊಟ್ಟೋಗ್ತಿತ್ತದು. ಹೋಗ್ತಾನೆ? ಸೊ ಆದ್ದರಿಂದ ಕೂಡೋದು ಕಲಿಯೋದು ಮಾಡಬೇಕಾದ್ರೆ ಹೋಲ್ ಪಾರ್ಟು ಫ್ರ್ಯಾಕ್ಷನ್ ಪಾರ್ಟು ಸಪ್ರೇಟ್ ಮಾಡೋದನ್ನು ಕಲ್ತ್ಕೋಬೇಕು. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಈಗ 100 - 91 ಹೌದಾ? ಪ್ಲಸ್ ಫ್ರ್ಯಾಕ್ಷನ್ ಪಾರ್ಟು 1/13 ಮೈನಸ್ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 89/91. ಸ್ವಲ್ಪ ಸುಖ ಹೌದಾನೆ? ಈಗ ಈಸಿ ಆಯಿತು. 100ರಲ್ಲಿ 91 ಕಳೆದ್ರೆ ಎಷ್ಟು? ಯಾರೋ 7 ಅಂದ್ಬಿಟ್ರಲ್ಲ ಫ್ರೆಂಡು. 100ರಲ್ಲಿ 91 ಕಳೆದ್ರೆ 9 ಪ್ಲಸ್ ಇಲ್ಲಿ ನೋಡಿ, ಈಗ 13 91ಕ್ಕೆ 91 ದೊಡ್ಡ ನಂಬರ್ ಅಲ್ವಾ? 13ರಿಂದ ಭಾಗ ಆಗತ್ತಾ ನೋಡಿ? 13 7 91. ಸೊ ಮತ್ತಿನ್ನು LCM ಕಂಡುಹಿಡ್ತಾ ಕೂತ್ಕೋಬೇಕಾಗಿಲ್ಲ. ಏನು ಇಟ್ಕೊಳ್ಳೋದು LCM? 91. ಸೊ ಫಸ್ಟ್ದು 1 ಅಂತಿದೆ. 1 × 91/13 ಅಂದರೆ ಎಷ್ಟು ಬರುತ್ತೆ? 13 7 91 ಮೈನಸ್ 89 ಇದೆ ಇಂಟು 91/91 ಅಂದರೆ ಎಷ್ಟು ಬರುತ್ತೆ? 1. ಇಲ್ಲಿ ನೋಡಿ, ಇಲ್ಲಿ ಇದನ್ನು 7 ಮೈನಸ್ 89 ಎಷ್ಟಾಯ್ತದೋ? 9. ಇದೆಷ್ಟಿದು? ಮೈನಸ್
ಕೂಡೋದು ಕಳಿಯೋದು ಗುಣಿಸೋದು ಬಾಗ್ಸೋದು ಭಾಳ ಕೇರ್ಫುಲ್ಲಾಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ 9 ಪ್ಲಸ್ ಇದಕ್ಕೆ ನಾನು ಬೆಳಗ್ಗೆ ಹೇಳಿದ್ದು -82 ಡಿವೈಡೆಡ್ ಬೈ +91 ಇದೆ. -82 ಬೈ +92. ಈ ಪ್ಲಸ್ ಎಲ್ಲಿತ್ತು? ಈ ಪ್ಲಸ್ ಇದು, ಗೊತ್ತಾಯ್ತಾ? ಸೊ ಒಂದಕ್ಕೊಂದು ಕೇರ್ಫುಲ್ಲಾಗಿ ಮಿಸ್ ಮಾಡ್ಕೊಳ್ದೆ ನೋಡ್ತಾ ಇರಬೇಕು ಲೆಕ್ಕ ಮಾಡ್ಬೇಕಾದ್ರೆ. ಈಗ ದೇರ್ಫೋರ್ ಎಷ್ಟು ಬಂತು ನೋಡಿ ಇವಾಗ? 9 ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಏನು? -82 ಬೈ 91. ಸೊ ಈಸ್ ಈಕ್ವಲ್ ಟು ಏನಾಯಿತು? 9 ಪ್ಲಸ್ ಇಂಟು ಮೈನಸ್ 82 ಬೈ 91 ಅಂತ ಬಂತು. 9 - 82 ಬೈ 91 ಬಂತು. ಈಗೇನು ಮಾಡ್ಬೇಕು ನಾನು? ಈಗೇನು ಮಾಡಬೇಕು? 9ನ 9/1 ಅಂತ ಬರ್ಕೋಬೇಕು. 9 ಏನು ಮಾಡಬೇಕು? ಸೊ ಮತ್ತೆ ನಾನು ಫ್ರ್ಯಾಕ್ಷನನ್ನು ಸಿಂಪ್ಲಿಫೈ ಮಾಡಬೇಕು. LCM ಎಷ್ಟು? ಸೊ 9 ಇಂಟು ಏನು 9 ಇದೆ, 9 ಇಂಟು 1 91/1 ಮಾಡಿದ್ರೆ ಎಷ್ಟು ಬರುತ್ತೆ? 91 ಮೈನಸ್ 82 ಇಂಟು 1. ಇಲ್ಲೇ ಗುಣಿಸ್ಕೊಳ್ಳಿ. 9 1 9 9 81 ಮೈನಸ್ 82 ಇಸ್ ಈಕ್ವಲ್ ಟು ಎಷ್ಟು ಬಂತು? ಇಸ್ ಈಕ್ವಲ್ ಟು ಎಷ್ಟು ಬಂತು? 9ರಲ್ಲಿ 2 ಹೋದರೆ 7. ಇವೆಲ್ಲ ಮಾಡೋದು ಎಷ್ಟು ನೋಡಿ ಇಂಪಾರ್ಟೆಂಟ್, ಕೂಡೋದು ಕಳೆಯೋದೆಲ್ಲ ನೋಡಿ. ಯೂನಿಟ್ ಡಿಜಿಟಿಂದ ಯೂನಿಟ್ ಡಿಜಿಟ್ಟು 9ರಲ್ಲಿ 2 ಹೋದರೆ 7, ಆಮೇಲೆ 11ರಲ್ಲಿ 8 ಹೋದರೆ 3, 7 ಡಿವೈಡೆಡ್ ಬೈ. ಇವ್ರನ್ನ ಹಿಂಗೆ ಇಟ್ಕೊಂಡಿರೋದು. ಇವಾಗ ಯಾರು ಬಂದರು? ಇವಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ F1 ಬಂದರು. ಇವ್ರಿಗೆ ನಮಗೆ ಬೇಕಾಗ್ತಿರೋ ಮುಂದೆ ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಮನೆ ಕಟ್ಕೊಡ್ಬೇಕು. ಅವ್ರಿಗೆ ಇವರು ಬೇಕಾಗ್ತಾರ ಹುಡ್ಕೋಬಾರ್ದಲ್ಲ, ಅಲ್ಲಿರಿ ಅಂತ ಇಟ್ಟಿರ್ಬೇಕು. ಈಗ ಗೊತ್ತಾಯ್ತಾ? ನೆಕ್ಸ್ಟ್ ಏನು ಮಾಡಬೇಕೀಗ? F2 ಮಾಡೋದು. ನೆಕ್ಸ್ಟ್ ಏನು ಮಾಡೋದು ಹೇಳಿ? F2 ನೋಡಿ ಅದೇ ಥರ 27 ಪ್ಲಸ್ 2/11. 27 ಪ್ಲಸ್ 2/11 ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಪ್ಲಸ್ ಇದೆಯೋ ಮೈನಸ್ ಇದೆಯೋ ಗೊತ್ತಿಲ್ವಲ್ಲ, ಅದಕ್ಕೆ ಪ್ಲಸ್ 2 ಪ್ಲಸ್ ಎಷ್ಟು? 117/143. 117/143 ಈಸ್ ಈಕ್ವಲ್ ಟು ಎಷ್ಟು? 27 ಪ್ಲಸ್ 2 ಪ್ಲಸ್ 2/11 ಪ್ಲಸ್ 117/143. ಹೌದಾ? ಸರಿ ತಾನೆ? ಅದೇ ಲೆಕ್ಕ ಮಾಡ್ತಾ ಇದ್ದೀವಿ, ಏನು ಪರವಾಗಿಲ್ಲ, ಮಾಡ್ಕೊಂಡು ಹೋಗೋದು. 27 2 29. 143 11ರಿಂದ ಭಾಗ ಆಗುತ್ತಾ ನೋಡಿ? 11 1 11 11 3 33. ಹಾಂ. ಸೊ ಇಲ್ಲಿ ಏನು ಬರ್ಕೊಳ್ಳಿ ಗೊತ್ತಾ? 143 ಅಂತಂದ್ಬಿಟ್ಟು ಬ್ರ್ಯಾಕೆಟ್ನಲ್ಲಿ 13 ಇಂಟು 11 11 ಇಂಟು 13 ಅಂತ ಬರ್ಕೊಳ್ಳಿ. ಯಾಕೆ ಹೇಳಿ? ಇಲ್ಲಿ ಬಂದಿತ್ತಲ್ಲ, ಮರ್ತೋಗ್ಬಾರ್ದು ಅಂತ. 2 ಇಂಟು 11ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 143 11ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 13. ಅದಕ್ಕೆ ಇಲ್ಲಿ 2 ಬರ್ಕೊಂಬಿಟ್ರೆ 11 11 ಡಿವೈಡ್ ಆದರೆ 13 ಉಳಿಯುತ್ತೆ. ಸರಿನಾ? ಓಕೆ. ಮತ್ತೆ ಪ್ಲಸ್ ಹಾಕಿದ್ಮೇಲೆ 117 ಬಂತು. 117 ಇಂಟು ಎಷ್ಟು? 143ರಿಂದ 143 ಡಿವೈಡ್ ಮಾಡೋದು ಎಷ್ಟು ಬರುತ್ತೆ? 1. ನೀಲಿ ಜಾಕೆಟು ಗೊತ್ತಾಗ್ತಾ ಇದೆಯಾ? ಗೊತ್ತಾಯ್ತಾ? ಈಗ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಯ್ತಿದು? 13 26. ನಾನಿಲ್ಲಿ ಏನು ಥರ ಮಾಡಿದ್ದೀನೋ ಅದೇ ಥರ ನೀವು ಮಾಡೋದು ಕಲಿಬೇಕು. ಯಾಕೆ ನೋಡಿ, ಇಲ್ಲೆಲ್ಲ ನಾನು ಏನೇನು ಮಾಡಿದ್ದೀವಿ ಅಂತ ಅಲ್ಲಲ್ಲೇ ಹುಡ್ಕೋಬೋದಲ್ವಾ? ಸೊ ಇದೇ ಥರ ನೀವು ಮಾಡೋದು ಕಲಿಬೇಕು. ಇಲ್ಲಿಲ್ಲೇ ಸಿಂಪ್ಲಿಫೈ ಮಾಡೋದು. ಗೊತ್ತಾಯ್ತನಪ್ಪ? ದೊಡ್ಡ ಲೆಕ್ಕದಲ್ಲಿ ಇದು ಭಾಳ ಇಂಪಾರ್ಟೆಂಟು. ಅಲ್ಲಲ್ಲೇ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಈಗ 26ಕ್ಕೂ 117ಕ್ಕೂ ಮಧ್ಯೆ ಏನು ಮಾಡ್ಬೇಕು? ನಾನು ಏನು ಮಾಡಬೇಕು? ಕೂಡಬೇಕು.
ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ, 29 ಪ್ಲಸ್ ಎಷ್ಟು 143 ಬೈ ಎಷ್ಟಾಯಿತು, ಈಸ್ ಈಕ್ವಲ್ ಟು ಎಷ್ಟಾಯಿತು, 0 ಅಂತ ಹಾಕ್ಬಿಟ್ಟು 29 ಇಟ್ಬಿಡ್ತಾರೆ ಹುಡುಗರು ನಮ್ಮ ಫ್ರೆಂಡ್ಗಳು ತುಂಬ ಜನ. ಹೋಯ್ತು ಅಂದರೆ 0 ಅಂತ, ಕೆಲವರಿಗೆ ಕಳೆದ್ಬಿಟ್ಟು ಹೋದ್ರೆ 0 ಅನ್ನೋದು ಇಡಲ್ಲ, ಅದನ್ನು 0 ಅಂತ 1 ಅಂತ ಇಟ್ಬಿಡ್ತಾರೆ. 143 ಮೈನಸ್ 143 1 ಇಟ್ಬಿಡ್ತಾರೆ. 143 ಡಿವೈಡೆಡ್ ಬೈ 143 0 ಇಟ್ಬಿಡ್ತಾರೆ ಕೆಲವು ಸತಿ. ಗೊತ್ತಾಯ್ತೇನಪ್ಪ? ಕೆಲವ್ರಿಗೆ ಎಷ್ಟು ಬಂತದು, ಇವರು ನಮಗೆ ಬೇಕು F2, ಆದ್ದರಿಂದ ಇವ್ರಿಗೆ ಏನು ಮಾಡೋದು, ಮನೆ ಕೊಟ್ಟು ಅಲ್ಲಿರಿ ನೀವು, ಆಮೇಲೆ ಬೇಕು ಅಂತ ಇಡೋದು. ಸರಿನಾ? ಇನ್ನು ಲೆಕ್ಕ ಮುಗಿಲಿಲ್ವಲ್ಲ, ಯಾಕೆ ಹೇಳಿ, F3 ಮಾಡ್ಕೋಬೇಕು ನಾನು. F3 ಏನಿದೆ ಇಲ್ಲಿ ನೋಡಿ, ಇಲ್ಲಿ 6 3/5 ಆಫ್ ಅನ್ನೋದನ್ನ ಇಂಟು ಅಂತ ಹಾಕ್ಕೊಳ್ಳಿ. ಎಷ್ಟು, 111/39 ಹೌದಾ, 111/39 ಈಸ್ ಈಕ್ವಲ್ ಟು ಏನು ಮಾಡ್ಬೇಕು ಹೇಳಿ, 5 6 33 33/5 ಇಂಟು 39 39 1 40 10 50/39. ಹೆಂಗೆ ಬಂತು ಗೊತ್ತಾಯ್ತಾ? ಅದು ಏನು ಮಾಡೋದು ಹೇಳಿ, ಮಿಕ್ಸರ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಮಾಡ್ಕೋಬೇಕಾರೆ ಡಿನಾಮಿನೇಟರ್ ಇಂಟು ಹೋಲ್ ಪಾರ್ಟ್ ಪ್ಲಸ್ ನ್ಯೂಮರೇಟರ್, ಅದನ್ನು ಮಾಡಿದ್ದೀನಿ. ಓಕೆ, ಈಗ ನೋಡಿ ಏನಾಗುತ್ತೆ, ಈಗ 5 10 50, ಇಲ್ಲಿ 3 ಕಾಮನ್ ಫ್ಯಾಕ್ಟ್ರಿ, ಇಲ್ಲಿ 3 11, ಇಲ್ಲಿ 3 13. ಗೊತ್ತಾಯ್ತಾ? ಸೊ ಎಷ್ಟು ಬಂತು ಈಗ ಇದು? ಸೊ ಏನು ಮಾಡ್ಬೇಕು ನಾನು ಇದ್ರದ್ದು, ಈಗ ನೆಕ್ಸ್ಟ್ ಜೊತೆ ಕೂಡ್ಕೋಬೇಕಲ್ಲ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದಾನೆ ಅವನು, ಅದಕ್ಕೋಸ್ಕರ ನಾನು ಏನು ಮಾಡ್ಬೇಕು, ಅದನ್ನು ಈ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ನಿಗೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಗೀಟ್ ಹಾಕ್ಕೊಳ್ಳೋದು, ಆಮೇಲೆ 110ನ್ನು 13ರಿಂದ ಭಾಗಿಸ್ಬಿಟ್ಟು ರಿಮೈಂಡರ್ ಎಷ್ಟು ಅಂತ ನೋಡ್ಕೊಳ್ಳೋದು. 13 7 91, 13 8 104, 13 9 117. ಸೊ ಅದರಿಂದ ಎಷ್ಟಾಯಿತು, 13 8 104. ಎಷ್ಟಾಯ್ತು ಇದು? 9. ಏನು ಬಾಯಿ ಬಂದಾಗ ಹೇಳ್ತೀಯಲ್ಲ ಗುರು, 10ರಲ್ಲಿ 4 ಎಷ್ಟು? 6. ಅವ್ನು ಸುಮ್ಮನೆ ಏನಕ್ಕೂ ಒಂದು ಇರಲಿ, ನಾನು ಏನು ಹೇಳ್ತಾ ಇರಬೇಕು ಅಂತ ಕಳೆದ್ಬಿಟ್ಟು ಕರೆಕ್ಟಾಗಿ ಹೇಳಬೇಕು. ಸರಿನಾ? ಎಸ್ ಸರ್ನೋ? ಈಗ ನೋಡಿ ಇಲ್ಲಿ 13 ಹೋಲ್ ಪಾರ್ಟು, ರಿಮೈಂಡರ್ ನ್ಯೂಮರೇಟರ್ ಆಫ್ ಫ್ರ್ಯಾಕ್ಷನ್ನು, ಕೋಶಂಟು ಡಿನಾಮಿನೇಟರ್ ಆಫ್ ಫ್ರ್ಯಾಕ್ಷನ್ನು, ಹೌದು ತಾನೆ? ಸರಿ ಏನೇನೋ ಬರೀತೀನಿ, ನಾನೇನೇನೋ ಬರೀತಾ ಇದ್ದೀನಿ. 8 ಅನ್ನೋದು ಹೋಲ್ ಪಾರ್ಟು, ರಿಮೈಂಡರು ನ್ಯೂಮರೇಟರ್ ಆಫ್ ಫ್ರ್ಯಾಕ್ಷನ್ನು, ಡಿವಿಸರು ಡಿನಾಮಿನೇಟರ್. ಗೊತ್ತಾಯ್ತಾ? 8 6 13. ಇವ್ರು ಸ್ವಲ್ಪ ಇಂಪಾರ್ಟೆಂಟ್ ಜನ, ಹಂಗಾಗಿ ಏನು ಮಾಡೋದು ನಾವೀಗ, ಇವ್ರಿಗೊಂದು ಮನೆ ಕಟ್ಟಿಟ್ಟಿರೋದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾನು, F4 ಇಸ್ ಈಕ್ವಲ್ ಟು ಏನು ನೋಡಿ, F4 ಇಸ್ ಈಕ್ವಲ್ ಟು ಏನು ನೋಡಿ, 3 3/7 ಪ್ಲಸ್ F3 ಹೌದಾ, 3 3/7 ಪ್ಲಸ್ F3 ಇಷ್ಟೋ ತನಕ ಮಾಡ್ಕೊಂಡ್ವಿ ನಾವು. 3 + 3/7 ಆಯಿತು, ಬೇಡ ಫಸ್ಟ್ ಬರ್ಕೊಂಡು ಬಿಡೋಣ, ಯಾಕೆಂದ್ರೆ ಸುಮ್ಮನೆ ಒಂದೇ ಸತಿ. 3 3/7 ಪ್ಲಸ್ 8 6/13, 8 6 ಸರಿನಾ? ಓಕೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಇವಾಗ, ಇದು 3 + 3/7 ಪ್ಲಸ್ ಏನಾಗುತ್ತೆ 8 + 6/13, ಸರಿನಾ? 8 + 6/13. ಸೊ ಈಗೇನಾಗತ್ತೆ ಇವಾಗ, ಇದು 3 + 8 ಪ್ಲಸ್ ಫ್ರ್ಯಾಕ್ಷನ್ ಪಾರ್ಟು 3/7 ಪ್ಲಸ್ 6/13. ಸೊ ಇದು 3 8 ಏನಾಯಿತು 11 ಪ್ಲಸ್ ಇಲ್ಲಿ LCM ಎಷ್ಟು ಹೇಳಿ ಈಗ, 7 × 13.
ಎಲ್ ಸಿ ಎಮ್ಮು ಯಾಕೆ ಹೇಳಿ 7ಗೂ 13ಗೂ ಯಾರೋ ಕಾಮನ್ ಫ್ಯಾಕ್ಟ್ರ್ ಇಲ್ಲ. ಆದ್ದರಿಂದ 13 ಹೇಳಿ 91 ಒಂದು ಬರ್ಕೊಂಡು ಮತ್ತೆ ಭಾಗ್ಸಕ್ಕೆ ಹೋಗಬೇಡಿ. ಏನು ಬರ್ಕೊಳ್ಳಿ 7 × 13 ಅದು ಸ್ಮಾರ್ಟ್ ಸೈಡು ಬರ್ಕೊಂಡು ಫಸ್ಟು 3 × 7ರಿಂದ ಭಾಗಿಸಿದ್ರೆ ಎಷ್ಟು ಉಳಿಯುತ್ತೆ 13. 6 × 13ರಿಂದ ಇಲ್ಲಿ ಭಾಗಿಸಿದ್ರೆ 7. ಇದು ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆಯಾ? ಆ ಕಡೆ ಇದೆಷ್ಟಾಯ್ತು? ಇದು 13 3ಲಿ 39, 7 6ಲಿ ನೋಡಿದ್ರಾ? ಮಗ್ಗಿ ಬೇಕು, ಗುಣ್ಸೋದು ಬೇಕು, ಭಾಗ್ಸೋದು ಬೇಕು, ಕೂಡಬೇಕು, ಕಳಿಬೇಕು, ನಿದ್ದೆ ಮಾಡಬೇಕು, ಇಷ್ಟೊಂದು ಕೆಲಸ ಗೊತ್ತಾಯ್ತಾ? ಸೊ ಎಲ್ಲ ಬರಬೇಕು. ಬಟ್ ನೀವು ನಿದ್ದೆ ಮಾಡೋದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀರ. ಒಂದು ಸುಮ್ಮನೆ ಈಗ ನಮ್ಮ ಬಗ್ಗೆ ಹೇಳ್ಕೊಬಾರ್ದು ಅಂತಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದಿದೆ, ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಹೆಸರು ಕೇಳಿದ್ದೀರಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಯಾವ ಊರಲ್ಲಿದೆ ಹೇಳಿ? ಅದು ಬೆಂಗಳೂರಲ್ಲಿದೆ. ನಮ್ಮ ದೇಶಕ್ಕೆ ಅದು ನಂಬರ್ 1 ವರ್ಲ್ಡಲ್ಲೂ ಏನೋ ಟಾಪ್ ಒಂದು 10-12 ಇನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಅಲ್ಲೇನೋ ನಮ್ಮ ಮನೆ ಬರೋಕ್ಕೆ ಒಂದು ಸತಿ PhD ಮಾಡೋಕ್ಕೆ ಸೀಟ್ ಸಿಕ್ಬಿಡ್ತು. ಅಲ್ಲಿ PhD ಅಂತ ನೀನು ಮನುಷ್ಯ ಪರವಾಗಿಲ್ಲ ಕೊಡಬೇಕು ಅಂತನ್ಬೇಕಾದ್ರೆ ನಾವೇನೋ ಕಂಡಿಡ್ದಿದ್ದೀವಿ, ಭಾಳ ಕಡ್ದಿದ್ದೀವಿ ಅಂದ್ಬಿಟ್ಟು ಜರ್ನಲಲ್ಲಿ ಪಬ್ಲಿಷ್ ಮಾಡಬೇಕು. ಜರ್ನಲಲ್ಲಿ ಪಬ್ಲಿಷ್ ಅಂದರೆ ಎಲ್ಲ ಪ್ರಪಂಚದಲ್ಲಿರೋರೆಲ್ಲ ಸೇರಿ ಎಲ್ಲ ಮಾಡ್ತಾರೆ. ಏನು ಭಾಳ ಹುರುಪು ಅವಾಗ. ಒಂದು ಪೇಪರ್ ಬರೆಯೋದಕ್ಕೆ 3 ದಿವಸ ಸೂರ್ಯನ ನೋಡ್ದಿರ, ರಾತ್ರಿ ಮಲಗ್ದಿರ ಬರೆದ್ವಿ. ಸಣ್ಣ ರೂಮ್. ಅವಾಗೆಲ್ಲ ಇಂಡಿಯಾದಲ್ಲಿ ಇಷ್ಟೊಂದು ದುಡ್ಡು ಇರಲಿಲ್ಲ. ಟೇಬಲ್ಲು ಚೇರು ಇದೆಲ್ಲ ಇರಲಿಲ್ಲ. ಗೋಡೆಗೆ ಹೊರ್ಕೊಂಬಿಟ್ಟು ಹಾಸಿಗೆದು ಒಂದು ಸುರುಳಿ ಹಿಂಗೆ ಬಿಚ್ಚೋದು, ಅದ್ರ ಮೇಲೆ ಪೂಜೆ ಮಾಡೋ ಮಣೆ ಇಟ್ಕೊಂಬಿಟ್ಟು ಅದ್ರ ಮೇಲೆ 3 ದಿವಸ ಸೂರ್ಯನ ನೋಡ್ದಿರ, ಬಲಗಡೆಗೆ ಅಡುಗೆ ಮನೆ ಇತ್ತು, ಎಡಗಡೆಗೆ ಬಚ್ಚಲ ಮನೆ ಇತ್ತು, ಮಧ್ಯ ಗೋಡೆ ಇತ್ತು ಸಣ್ಣಗೆ. ಆ ಗೋಡೆಗೆ ಹಿಂಗೆ ಬಿಚ್ಚಿಟ್ಕೊಂಡು ಮಣೆ ಹಾಸ್ಕೊಂಡು 3 ದಿವಸ ಅಲ್ಲೇ ಸ್ಟೆಚ್ ಸ್ಕ್ವೇರು ಎಲ್ಲ ಇಟ್ಕೊಂಡು ಗ್ರಾಫು ಎಲ್ಲ ಪ್ಲಾಟ್ ಮಾಡಿ ಬರೆದು ಸೂರ್ಯನ ನೋಡ್ದಿರ 4ನೇ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಖ ತೊಳ್ಕೊಂಡು ಮತ್ತೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಪಬ್ಲಿಷ್ ಆಯಿತು. ಆಮೇಲೆ ಅಂದ್ರೇನು ಹೇಳಿ, ಏನಾರು ಸಾಧಿಸ್ಬೇಕಾದ್ರೆ ಸ್ವಲ್ಪ ಹುರುಪಿರ್ಬೇಕು. ಯಾವಾಗ ನೀವು ನಿದ್ದೆ ಮಾಡಲ್ಲ ಗೊತ್ತಾ? ಅದ್ರ ಬಗ್ಗೆ ಕಾಳಜಿ ಇದ್ದರೆ, ಅದ್ರ ಬಗ್ಗೆ ಪ್ರಯಾರಿಟಿ ಇದ್ದರೆ. ಓಕೆ, ಸೊ ಈ ಲೆಕ್ಕ ಕಲಿಬೇಕಾದ್ರೆ ಅಷ್ಟು. ಯಾಕೆ ಇಷ್ಟು ದೊಡ್ಡ ಲೆಕ್ಕ ಮಾಡೋದು ಅಂದರೆ, ಒಂದು ಲೆಕ್ಕ ಮುಗ್ಸೋಕ್ಕೆ ಎಷ್ಟೊತ್ತಾಗ್ತಾಯಿದೆ ನೋಡಿ. ಒಂದು ಲೆಕ್ಕದಲ್ಲಿ ಎಷ್ಟು ಲೆಕ್ಕ ಬಂತು? 7-8 ಲೆಕ್ಕ ಬಂದ್ಬಿಟ್ಟಿದೆ. ಸೊ ಅದನ್ನು ಈಗಿಂದ ತಾಕತ್ ಶುರು ಮಾಡಬೇಕು. ಅದು ಬರಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾರು ಹೇಳಿ? ಅದ್ರಲ್ಲಿ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ಲೆಕ್ಕ ಮಾಡ್ತಾಯಿದ್ರೆ ಬೇರೆ ಏನೂ ಕಷ್ಟ ಇಲ್ಲ, ಬೇರೆ ಯಾವ ಸಬ್ಜೆಕ್ಟು ಕಷ್ಟ ಇಲ್ಲ. ಯಾಕೆಂತಂದರೆ ಮ್ಯಾಥ್ಸ್ ಲ್ಯಾಂಗ್ವೇಜಲ್ಲೇ ಫಿಸಿಕ್ಸ್ ಕಲಿಬೇಕು. 11th ಸ್ಟ್ಯಾಂಡರ್ಡ್ಗೆ ಹೋದಾಗ ಮ್ಯಾಥ್ಸ್ ಲ್ಯಾಂಗ್ವೇಜಲ್ಲೇ ಸೈನ್ಸ್ ಕಲಿಬೇಕು. ನಾಳೆ ದೊಡ್ಡ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋದರೆ ಮ್ಯಾಥ್ಸ್ ಲ್ಯಾಂಗ್ವೇಜಲ್ಲೇ ಎಕನಾಮಿಕ್ಸ್ ಕಲಿಬೇಕು. ಎಕನಾಮಿಕ್ಸ್ಗಂತೂ ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ, ಪರ್ಮುಟೇಷನ್, ಕಾಂಬಿನೇಷನ್ ಎಲ್ಲ ಸಿಕ್ಕಾಪಟ್ಟೆ ಬೇಕು. ಮ್ಯಾಥ್ಸ್ ಇದೆ ಅಂತ ಇಂಜಿನಿಯರಿಂಗ್ ಹೋಗ್ತಾರೆ, ನಾನು ಎಕನಾಮಿಕ್ಸ್ ತೊಗೋತೀನಿ ಅಂತ ಹೋದರೆ ಅಲ್ಲಿ ಎಕನಾಮಿಕ್ಸಲ್ಲಿ ದೊಡ್ಡಕ್ಕೆ ಬರ್ಬೇಕಾದ್ರೆ ಇನ್ನೂ ದೊಡ್ಡ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಆ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಓದ್ಬೇಕಾದ್ರೆ ಕ್ಯಾಲ್ಕುಲಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಲೀನಿಯರ್ ಆಲ್ಜಿಬ್ರಾ ಅಂತ ಇನ್ನೊಂದೆಲ್ಲ ಬರುತ್ತೆ. ಲೆಕ್ಕ ಮೇಲ್ಗಡೆ ಲೈನಿಂದ ಶುರುವಾದರೆ 3ನೇ ಲೈನಿಗೆ ಮುಗಿಯುತ್ತೆ ಲೆಕ್ಕ. ಗೊತ್ತಾಯ್ತಾ ಗುರುವೇ? ಸೊ ಆ ಥರಕ್ಕೆಲ್ಲ ರೆಡಿ ಆಗಬೇಕಲ್ಲ ನೀವು. ಸೊ ಈಗ ಈ ಥರ ದೊಡ್ಡ ದೊಡ್ಡ ಲೆಕ್ಕ ಮಾಡಬೇಕು. ಸಾಕು ಕತೆ ಅಲ್ವಾ? ಈಗ ನೆಕ್ಸ್ಟ್ ಬರೀರಿ. ಇವಾಗ ಎಷ್ಟು ಬಂತು ಇವಾಗಿದು ಕೂಡಿದ್ದಕ್ಕೆ? 11 39 2 41 40 81 ಬೈ 91 13 7 91. ಯಾರ್ಯಾರು? F4 ಸಿಂಪ್ಲಿಫೈ ಆಯಿತಾ? ಇಲ್ಲ. ಯಾಕೆ ಹೇಳಿ? ಒಂದು ಫ್ರ್ಯಾಕ್ಷನ್ ಪಾರ್ಟ್ ಇದೆ, ಇನ್ನೊಂದು ಪಾರ್ಟ್ ಇದೆ, ಕೂಡಬೇಕಲ್ಲ ಈಗ ಇವ್ರನ್ನ. 11 + 81/9 ಅಂದರೆ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್. ದೇರ್ ಇಸ್ ಅ ಹೋಲ್ ಪಾರ್ಟ್ ಆಫ್ 11 ಆ್ಯಂಡ್ ಫ್ರ್ಯಾಕ್ಷನ್ ಪಾರ್ಟ್ ಆಫ್ 81/91. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? 11 × 91 + 81/91. ಇದನ್ನು ಗುಣಿಸ್ಬೇಕು ನೋಡಿ. 11 1 11 11 30 99 1 100. ನೋಡಿದ್ರಾ? ಗುಣಿಸ್ಬೇಕು. ನೆಕ್ಸ್ಟ್ ಏನು? 81. ಸೊ ಎಷ್ಟಾಯ್ತು ಇದು? 1082. ಈಗ
ಈ ಕೆಲಸ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೇಕು ನಾವು. ಈಗ ನೋಡಿ ಇಲ್ಲಿ ನೆಕ್ಸ್ಟು ಇದರಿಂದ ಭಾಗಿಸ್ಬೇಕು, ಹೌದಾ? ಈ ಮೇಲ್ಗಡೆ F4 ಅಂತ ಬರುತ್ತಲ್ಲ, ಅದನ್ನು ಯಾತ್ರಿಂದ ನಾನು ಮಾಡಬೇಕು? F6ಇಂದ ಭಾಗಿಸ್ಬೇಕು. ಸೊ ಗುಣಿಸೋದು ಭಾಗಿಸೋದು ಮಾಡ್ಬೇಕಾದ್ರೆ ಏನು ಬೇಕು ನನಗೆ? ಇಂಪ್ರಾಪರ್ ಫ್ರ್ಯಾಕ್ಷನ್, ಅಂದರೆ ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಕ್ಲಿಯರಾಗಿ ಇರಬೇಕು. ಆ ಥರ ನೋಡಿಕೊಂಡು ಇದು ಬೇಕಾದರೆ ಮಾಡ್ಕೊಳ್ಳೋದು. ಕೂಡೋದು ಕಳೆಯೋದಾದರೆ ಏನು ಮಾಡ್ಕೋದು? ಅದನ್ನು ಹಾಗೆ ಇಟ್ಕೊಳ್ಳೋದು. ಕೂಡೋದು ಕಳೆಯೋದಾದರೆ ಹಾಗೆ ಇಟ್ಕೊಳ್ಳೋದು. ಗುಣಿಸೋದು ಭಾಗಿಸೋದಾದರೆ ಇಂಪ್ರಾಪರ್ ಮಾಡ್ಕೊಳ್ಳೋದು. ಓಕೆ. ಸೊ ಇವನೊಬ್ಬ ನನಗೆ ಬೇಕು ಲಾಸ್ಟಲ್ಲಿ, ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಳ್ಳೋದು. ಸರಿನಾ? ಈಗ ಏನು ಮಾಡ್ಬೇಕೀಗ? ಏನೀಗ ನೆಕ್ಸ್ಟು? F5 ನೋಡಿದ್ರಾ? F5 ಏನು? ಗುಣಿಸೋ ಲೆಕ್ಕ ಏನದು? 17/11 ಇಂಟು ಆಫ್ ಅಂದರೆ ಏನು ಹೇಳಿ? ಇಂಟು 25 2/3. 25 2/3. ಸೊ ಮತ್ತೆ 11 11 7 18/11. 25 3 75 2 77/3. ಹೌದಾ? ಸರಿ ತಾನೆ? ಈಗ ನೋಡಿ ಇಲ್ಲಿ 11 7 77, 3 6 18. ನೋಡಿದ್ರೆ ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಷನ್ ಎಷ್ಟು ಇಂಪಾರ್ಟೆಂಟು. ಈಗೇನಾಯ್ತು ಇವಾಗ ಹೇಳಿ? ಎಷ್ಟು ಬಂತು? 6 7 42. ಸೊ F5 ಅನ್ನೋನು ಕ್ಲೀನಾಗಿ 42 ಅಂತ ಬಂದ್ಬಿಟ್ಟ. ಹೌದಾ? ಹಾಂ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾನು? F6 ಅನ್ನತ್ತ ಮಾಡ್ಬೇಕೀಗ. F6 ಈಕ್ವಲ್ಸ್ ಏನು? F5 ಪ್ಲಸ್ ಯಾರು? 48 1/6 ಅಂತ. 48 ಸೊ ಈಸ್ ಈಕ್ವಲ್ ಟು F5 ಎಷ್ಟು? ಬರೀ ಹೋಲ್ ಪಾರ್ಟು. ನೋಡಿ ಇದು ಎಷ್ಟು ಸುಲಭ ಆಗುತ್ತೆ. ಇದನ್ನೇನು ಬರ್ಕೋಬೋದು? 48 ಪ್ಲಸ್ 1/6. ಸೊ ಈಗ ಯಾವಾಗಲೂ ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಹೋಲ್ ಪಾರ್ಟು ಫ್ರ್ಯಾಕ್ಷನ್ ಪಾರ್ಟು ಸಪ್ರೇಟ್ ಮಾಡಿಕೊಂಡ್ರೆ ಸುಖ ಅಂತ ಗೊತ್ತಾಯ್ತಾ? ಭಾಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು. ಸೊ ಈಗ ಎಷ್ಟಾಯ್ತು? ಈಗ ನೋಡಿ ಇದು 42 8 90 ಪ್ಲಸ್ 1/6. ಈಗ ಇದನ್ನು ಏನಾಗುತ್ತೆ? F4/F6 ಮಾಡಬೇಕು. ಇದನ್ನು ಡಿವೈಡ್ ಮಾಡಬೇಕಾಗತ್ತೆ ಇದರಿಂದ. ಆದ್ದರಿಂದ ಏನು ಮಾಡಬೇಕು ನಾನು? 6 54 541/6. ಹೌದಾ? 540 ಪ್ಲಸ್ 1. 540 ಪ್ಲಸ್ 1 ಎಷ್ಟು? 541/6. ಸೊ ಇವ್ರು ಇವಾಗ ರೆಡಿ ಆದರು. ಈಗೇನು ಮಾಡ್ಬೇಕು ನಾನು? ಈಗೇನು ಮಾಡಬೇಕಪ್ಪ? ದೊಡ್ಡ ಕೆಲಸ ಮಾಡಬೇಕಲ್ಲ. ಏನು ನೋಡಿ ಫೈನಲ್ ಬರ್ಕೊಂಡಿದ್ರಲ್ಲ, F1/F2 ಮೈನಸ್ F4/F6. ಸೊ ಫಸ್ಟು F1/F2 ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? F1/F2. ಸೊ F1 ಅನ್ನೋದು ಎಷ್ಟು ಬಂದಿದೆ ನೋಡಿ? ಎಲ್ಲೋ ಒಂದು ಕಡೆ ಮಾಡ್ಕೊಂಡ್ವಿ ಅದನ್ನು. 737/91. 737/91 ಡಿವೈಡೆಡ್ ಬೈ F2 ಎಷ್ಟು ಬಂದಿದೆ ನೋಡಿ? F2 ಎಷ್ಟು ಬಂದಿದೆ? 30. ಆ 30 ಅನ್ನೋದನ್ನು ಹೆಂಗೆ ಬರ್ಕೋಬೇಕು ಹೇಳಿ? 30/1 ಅಂತ ಬರ್ಕೋಬೇಕು. ಸೊ ಆವಾಗ ಲೆಕ್ಕ ತಪ್ಪಾಗಲ್ಲ. 737/91 ಇಂಟು 1/30. 737/91 ಇದರಲ್ಲಿ ಏನಾದ್ರು 13 7 13 4 52 13 6 70 13 5 65 65 8 87 ಹೋಗಲ್ಲ. ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲೋ ಇದರಲ್ಲಿ? ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ದೀವ ನಾವು? 800 9 9 9 890
ಇದು 82 ಸರಿನಾ? -7 ಇದೆಲ್ಲ ಕರೆಕ್ಟಾಗಿ ಮಾಡಿದ್ದೀವಲ್ಲಮ್ಮ? ಸಿಂಪ್ಲಿಫಿಕೇಷನ್ ಸರಿಗಿದೆ ಅಲ್ಲ? ಕೆಲವು ಸತಿ ಯಾಕೆಂದರೆ ಸಿಂಪ್ಲಿಫೈ ಆಗೋಂಗಿರುತ್ತೆ, ಆಗಿಲ್ಲ, ಇರಲಿ ಪರವಾಗಿಲ್ಲ. ಎಷ್ಟಾಯ್ತಿದು? ಬೈ ಎಷ್ಟು? ಹಾಂ, ಈಗ ಒಂದು ಕೆಲಸ ಮಾಡಿ, ಅದನ್ನು 30 × 91 ಅಂತಲೇ ಬರ್ಕೊಂಡಿರಿ. ಏನಂತ ಬರ್ಕೊಂಡಿರಿ? ಯಾಕೆ ಹೇಳಿ? F1/F2 ಆದಮೇಲಿಂದ ನಾವು F4/F6 ಕಳಿಬೇಕದ್ರಲ್ಲಿ. ಸೊ ಅವಾಗ LCM ಬೇಕಾಗ್ತಾರೆ. ಈಗಲೇ ಫ್ಯಾಕ್ಟರೈಸ್ ಮಾಡಿ ಇಟ್ಕೊಂಡಿದ್ರೆ ಬೆಟರು, ಫ್ಯಾಕ್ಟರ್ಸ್ ಥರ ಇಟ್ಕೊಂಡಿದ್ರೆ ಬೆಟರ್. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆ ಹಿಂಗೆ ಇಟ್ಕೊಂಡೆ ಗೊತ್ತಾಯ್ತಾ? ಈಗ ಮುಂಚೆ ಫ್ಯಾಕ್ಟರೈಸ್ ಆಗುತ್ತೆ ಅಂತ. ನೆಕ್ಸ್ಟ್ ಏನು? F4/F6 ಎಷ್ಟು ಹೇಳಿ? F4/F6 1082/91 1082 ಎಷ್ಟು? 91 ಡಿವೈಡೆಡ್ ಬೈ F6 ಎಷ್ಟು? 541 ಬೈ ಇದ್ಕೊಳ್ಳಿ ಏನಾಗುತ್ತೆ? 1082/91 ಇಂಟು ಏನು ಮಾಡಬೇಕು? ಹಬ್ಬಾ ನೋಡಿ, ಇವರು 2 1 2 2 4 8 2 5 10, ಹೌದಾ? ನೋಡಿ ಇಲ್ಲಿ 541 ಬಂದು ಇಲ್ಲಿ 2 ನೋಡಿದ ತಕ್ಷಣ 2ರಿಂದ ಗುಣಿಸ್ಕೊಂಡೆ ಮೈಂಡಲ್ಲಿ. 2 1 2 2 4 8 2 5 10, ಗೊತ್ತಾಯ್ತಾ? ಸೊ ಲೆಕ್ಕ ಜಾಸ್ತಿ ಮಾಡ್ತಾ ಇದ್ದರೆ ಐಡಿಯಾ ಬರ್ತಾ ಇರುತ್ತೆ ಹಿಂಗೆ. 541 2 ಟೈಮ್ಸ್ ಹೋಗುತ್ತೆ. ಇಲ್ಲಿ 13 7 91 ಇದೆ, ಅಷ್ಟೇನೆ 6 ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನಾಯಿತು ನೆಕ್ಸ್ಟು? 12/. ಸೊ ಈಗ F1/F2 ಅಲ್ಲ ಮೈನಸ್ F4/F6 ನೋಡಿದ್ರೆ ಎಷ್ಟೊಂದು ಕೆಲಸ. F1/F2 ಎಷ್ಟು ಬಂತು? 737 737/30 ಇಂಟು ಮೈನಸ್ ಇದೆಷ್ಟು ಬಂತು? 12/90. ನೋಡಿ, ಅದನ್ನು ಇಟ್ಕೊಂಡ್ರೆ ಈಗ LCM ಸುಲಭ ಆಯಿತು. ಎಷ್ಟು LCM? 30 ಇಂಟು ಏನು? 91 ಕಾಮನ್ ಫ್ಯಾಕ್ಟರು. ಸೊ LCM ಈಸ್ ಮಲ್ಟಿಪಲ್ ಆಫ್ ಕಾಮನ್ ಫ್ಯಾಕ್ಟರ್ ಇಂಟು ಅದರ್ ಫ್ಯಾಕ್ಟರ್ಸು. ಅದರ್ ಫ್ಯಾಕ್ಟರ್ ಯಾರಿದ್ದಾರೆ? 30 ಇದೆ. ಸೊ 30 ಇಂಟು 91. ಸೊ ಈಗ ಮೇಲ್ಗಡೆಗೆ ಎಷ್ಟು? 737 ಇಂಟು ಎಷ್ಟಾಗುತ್ತೆ? 30 ಹೋದರೆ ಅಲ್ಲ 737 ನ್ಯೂಮರೇಟರ್ ಆಯಿತು ಇಂಟು 90. ಸೊ ಯಾಕೆ ಈ ಫ್ಯಾಕ್ಟರ್ಸ್ ಥರ ಇಟ್ಕೊಳ್ಳೋದು ಅನ್ನೋದು ಈಗ ಗೊತ್ತಾಗ್ತಾ ಇದೆ, ಹೌದಾ? ಸೊ ಸುಮ್ಮನೆ ಗುಣಿಸ್ಕೊಂಬಿಡೋದು, ಮತ್ತೆ ಭಾಗಿಸೋದು ಎಲ್ಲ ಮಾಡ್ತಾ ಇರಬಾರ್ದು. ಫ್ಯಾಕ್ಟರ್ಸ್ ಥರನೇ ಇಟ್ಕೊಂಡಿದ್ರೆ ಅಲ್ಲಲ್ಲೇ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನೀಗ? ಮೈನಸ್ ಹಾಕೋದು. 12 ಇದೆ, 91 ಹೋದರೆ ಏನಾಗುತ್ತೆ? ಇಂಟು 30, ಸಾರಿ ಇಂಟು 30 ಆಯಿತು. ಈಗ ನೋಡಿ ಮತ್ತೆ ಗುಣಾಕಾರದ ಲೆಕ್ಕ ಒಂದು ಕಡೆ ಮಾಡ್ಕೊಳ್ಳೋದು. 737 ಇಂಟು 91 737 97 63 93 27 3 30. ಹಾಂ, 737 ಇಂಟು 91 LCM ಏನಾಗಿದೆ? 30 ಇಂಟು ಇದು ಹೆಂಗೆ? ಅಲ್ಲ ಹೌದು, ಸರಿ ನೋಡಿದ್ರಾ? ಸಿಕ್ಕಾಪಟ್ಟೆ ತಪ್ಪು ಮಾಡಿಬಿಟ್ಟಿದ್ದೆ ನಾನು. ಸೊ ಇಲ್ಲಿ ಎಷ್ಟು ಹೇಳಿ? ಇದಿಷ್ಟರಿಂದನೂ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಲೆಕ್ಕ ಅನ್ಕೋತಾ ಇದ್ದೆ ನಾನು. ಈಗ 737 ಮೈನಸ್ ಎಷ್ಟು? 12 3 36 0 ಹಂಗೆ ಇಡೋದು. 360 ಕಳೆದ್ರೆ ಎಷ್ಟು ಬರುತ್ತೆ ದೇವರು?
7ಕ್ಕೆ 0 7, 13ರಲ್ಲಿ 6 ಹೋದರೆ 7, 6ರಲ್ಲಿ 3 ಹೋದರೆ 3. ಹೌದಾ? ಇಲ್ಲಿ ಡಿವೈಡೆಡ್ ಬೈ 30 ಇಂಟು ಈಗ ಎಷ್ಟು ಬರುತ್ತೆ ನೋಡಿ. ಹಾಂ, ಇದು 13 7 ಹೋಗುತ್ತಾ? ಇದು 13 2 ಇದು 13ರಿಂದ ಡಿವೈಡ್ ಆಗುತ್ತಾ? ಇದು ಹೋಗುತ್ತೆ ಇಲ್ಲಿ. ಇದು 13 2 26, 13 2 26, 13 3 30, 26 11 100, 13 9 117. ಸೊ ಇಲ್ಲಿ 13ರಿಂದ ಎಷ್ಟು? 13 2 13 9, ಇಲ್ಲಿ 13 7, ಆಮೇಲೆ 29 ಯಾತ್ರಲ್ಲೂ ಹೋಗಲ್ಲ, 30 ಯಾತ್ರಲ್ಲೂ ಹೋಗಲ್ಲ. ಸೊ ಎಷ್ಟು ಬಂತು? 29 ಬೈ. ನೋಡಿದ್ರ, ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಇವರಿಷ್ಟೇ ಬಂದರು. ಇಷ್ಟೊಂದು ಕೆಲಸ ಮಾಡಿದ್ದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಬರಬಾರ್ದಿತ್ತು ಅನ್ಸತ್ತೆ. ಗೊತ್ತಾಯ್ತಾ? ಏನೇ ಇದ್ರೂ ಕಡೆಯಲ್ಲಿ ಏನು ಬರ್ತಾರೆ ಹೇಳಿ? ಒಂದು ಫ್ರ್ಯಾಕ್ಷನ್ ಬರ್ತಾನೆ ಅಷ್ಟೆ. ಗೊತ್ತಾಯ್ತಾ? ನೋಡಿ, ಎಲ್ಲಿಂದ ಶುರು ಮಾಡಿದ್ವಿ? ಕೊಂಕಣಲ್ಲಿ ಇದ್ವಿ ನಾವು ಲೆಕ್ಕ ಶುರು ಮಾಡಿದಾಗ. ಮುಗಿಸೋ ಹೊತ್ತಿಗೆ ಎಲ್ಲಿಗೆ ಬಂದ್ವಿ? ಮೈಲಾರಕ್ಕೆ ಬಂದ್ವಿ. ಕೊಂಕಣಿಂದ. ಸೊ ಇದು ಇನ್ನೊಂದು ಸತಿ ಏನು ಮಾಡಿದ್ವಿ ಅಂತ ಹೇಳ್ಬಿಡ್ಲಾ? ಶಾಲ್ ಐ ಒನ್ಸ್ ಅಗೈನ್ ಎಕ್ಸ್ಪ್ಲೈನ್ ದಿಸ್ ಟು ಯು ಕ್ವಿಕ್ಲಿ? ಓಕೆ, ಎಲ್ಲ ಒಂದು ಸತಿ ಕೇಳಿಸ್ಕೊಳ್ಳಿ. ಎಲ್ಲ ಒಂದು ಸತಿ ಕೇಳಿಸ್ಕೊಳ್ಳಿ. ಬಿಕಾಸ್ ಪ್ರೊಸೀಜರ್ ವಿಲ್ ರಿಮೈನ್ ದಿ ಸೇಮ್ ಇನ್ ಕಾಂಪ್ಲೆಕ್ಸ್ ಆಲ್ಜಿಬ್ರೈಕ್ ಫ್ರ್ಯಾಕ್ಷನ್ಸ್ ಆಲ್ಸೋ. ಗೊತ್ತಾಯ್ತನಪ್ಪ? ಓನ್ಲಿ ಅಲ್ಲಿ LCM HCF ಕಂಡುಹಿಡಿಯೋದಕ್ಕೆ ಲೆಟರ್ಸು ಟರ್ಮ್ಸು ಇರುತ್ತೆ ಅಷ್ಟೇನೆ. ಇದಕ್ಕೆ ಅಲ್ಲಿ ಕೇರ್ಫುಲ್ಲಾಗಿರ್ಬೇಕು. ಅಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಷನ್ ಇನ್ನೂ ಸ್ವಲ್ಪ ಈಸಿ ಇರುತ್ತೆ. ಇಲ್ಲಿ ಅರ್ಥಮೆಟಿಕಲ್ ಏನಿದೆ, ಗುಣಾಕಾರ ಭಾಗಾಕಾರ ಜಾಸ್ತಿ ಮಗ್ಗಿ ಬರಬೇಕಾಗಿತ್ತು. ಹೌದಾ? ಸೊ ಅದನ್ನು ಮಾತ್ರ ನೋಡ್ಕೊಳ್ಳೋದು. ಸೊ ಇದರಲ್ಲಿ ಏನು ಮಾಡಿದ್ದೀವಿ ನಾವು? ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ನೋಡಿದ ತಕ್ಷಣ ನಿಮಗೆ ಇದು ಏನಿದು ಈ ಪಾರ್ಟಿ ಬರೆದ್ಬಿಟ್ಟಿದಾರಲ್ಲ ಇವರು, ಇದು ಏನು ಲೆಕ್ಕನ ಏನು ಅಂತ ತಲೆಕೆಟ್ಟೋಗ್ಬಿಟ್ಟಿತ್ತು. ಹೌದಾನೆ? ಬಿಕಾಸ್ ಯು ಆರ್ ಸೀಯಿಂಗ್ ದಿಸ್, ಮೋಸ್ಟ್ ಆಫ್ ಯು ಆರ್ ಸೀಯಿಂಗ್ ಇಟ್ ಫಾರ್ ದಿ ಫಸ್ಟ್ ಟೈಮ್. ಹೋದ ಸತಿ ಬಂದಿದ್ದವರು ಒಂದು ಸತಿ ನೋಡಿದ್ರಿ ಇದನ್ನು, ಈ ಸತಿ ಬಂದಿದ್ದವರು ಈಗ ನೋಡ್ತಾ ಇದ್ದೀರಾ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದವರು ಒಂದು ಸ್ವಲ್ಪ ನೋಡಿದ್ರಿ. ಸೊ ಬೇಸಿಕಲಿ ವಾಟ್ ವಿ ಹ್ಯಾವ್ ಡನ್ ಈಸ್, ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಈಸ್ ನಥಿಂಗ್ ಬಟ್ one complex fraction minus another complex fraction. F1 ಅನ್ನೋದು ಒಂದು ಫ್ರ್ಯಾಕ್ಷನ್ನು, F2 ಅನ್ನೋದು ಒಂದು ಫ್ರ್ಯಾಕ್ಷನ್, F4 ಫ್ರ್ಯಾಕ್ಷನು, F6 ಫ್ರ್ಯಾಕ್ಷನ್. ಈ F4 F6 ಬರಬೇಕಾದ್ರೆ ಒಂದು ಟರ್ಮ್ ಕೂಡಬೇಕಾದ್ರೆ ಇನ್ನೊಂದು ಟರ್ಮು ಗುಣಿಸ್ಕೊಂಡು ಆದಮೇಲೆ ಕೂಡಬೇಕಾಯ್ತು ಅಷ್ಟೆ. ಏನು ಮಾಡ್ಬೇಕು ನಾವು? ಗುಣಿಸ್ಕೊಂಡು ಆದಮೇಲೆ ಕೂಡಬೇಕು, ಬಾಡ್ಮಾಸ್ ರೂಲ್ ಥರ. ಸೊ ಅಲ್ಲಿಗೇನಾಯಿತು, ನಾವು ಫ್ರ್ಯಾಕ್ಷನ್ ಕೂಡೋದು ಗುಣಿಸೋದು ಬಂತು. ಫ್ರ್ಯಾಕ್ಷನ್ನು F1 ಬೈ F2 ಅಂತಂದರೆ ಡಿವಿಷನ್ ಆಫ್ ಫ್ರ್ಯಾಕ್ಷನ್ನು ಬಂತು. ಆ್ಯಂಡ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ನು ಬಂದಿದೆ. ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಒಂದು F1ನಲ್ಲೇ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ ಇದೆ, F2ನಲ್ಲೇನಿದೆ? ಅಡಿಷನ್ ಆಫ್ ಫ್ರ್ಯಾಕ್ಷನ್ ಇದೆ. ಈ F4ನಲ್ಲಿ ಮತ್ತೆ ಅಡಿಷನ್ ಆಫ್ ಫ್ರ್ಯಾಕ್ಷನ್ನು, F5 F6ಗೂ ಅಡಿಷನ್ ಆಫ್ ಫ್ರ್ಯಾಕ್ಷನ್ ಇದೆ. ಗುಣಿಸ್ಕೊಂಡಾದ್ಮೇಲೆ ಅಡಿಷನ್ ಇದೆ ಇವೆರಡರಲ್ಲೂ. ಅದು ಬಂದಾದಮೇಲೆ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಇದೆ. ಏನಿದೆ? ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಇದೆ. ಸೊ ಅದನ್ನು ಮಾಡ್ಬೇಕಾದ್ರೆ ಏನು ಮಾಡಿದ್ವಿ ನಾವು? F1 ಬೈ F2 ಅನ್ನೋದನ್ನು ರೆಗ್ಯುಲರ್ ಸಿಂಗಲ್ ಫ್ರ್ಯಾಕ್ಷನ್ ಮಾಡ್ಕೊಂಡ್ವಿ. F1 ಬೈ F2 ಅನ್ನೋದು ಏನು ಮಾಡ್ಕೊಂಡ್ವಿ? ಅದನ್ನು ಒಂದು ಸಿಂಗಲ್ ಫ್ರ್ಯಾಕ್ಷನ್. ಹೆಂಗೆ ಮಾಡಿದ್ವಿ ಅದನ್ನು? ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಫ್ರ್ಯಾಕ್ಷನ್, ಡಿವಿಷನ್ ಆಫ್ ಫ್ರ್ಯಾಕ್ಷನ್ ಮಾಡಿದ್ವಿ. ಹಾಗೆಯೇ F4 F ಬೈ F6 ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸು ಮಾಡ್ಕೊಂಡ್ವಿ. ಡಿವಿಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ನ್ಯೂಮರೇಟರ್ ಫ್ರ್ಯಾಕ್ಷನ್ ಇಂಟು ರೆಸಿಪ್ರೋಕಲ್ ಆಫ್ ಡಿನಾಮಿನೇಟರ್ ಫ್ರ್ಯಾಕ್ಷನ್. ಆ ಥರ ಮಾಡಿ ಮಲ್ಟಿಪ್ಲಿಕೇಶನ್ ಥರ ಕೆಲಸ ಮಾಡಿ ಮುಗಿಸಿದ್ವಿ. ಸಿಂಪ್ಲಿಫೈ ಮಾಡಿಬಿಟ್ಟು ಲಾಸ್ಟಲ್ಲಿ ಇದು ಸಿಂಪ್ಲಿಫೈಡ್ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ನು, ಇದು ಸಿಂಪ್ಲಿಫೈಡ್ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ನು, ಸಿಂಪಲ್ ಫ್ರ್ಯಾಕ್ಷನ್ ಆಗಿದೆ ಅದು. ಈಗ ಮತ್ತೆ ಫ್ರ್ಯಾಕ್ಷನ್ ಪ್ರಿನ್ಸಿಪಲ್ ಉಪಯೋಗಿಸ್ಬಿಟ್ಟು ಕಳೆದ್ವಿ. ಸೊ ವಾಟ್ ವಿ ಹ್ಯಾವ್ ಡನ್ ಈಸ್, ವಿ ಹ್ಯಾವ್ ಡಿವೈಡೆಡ್ ದೆಮ್ ಇಂಟು ಸ್ಮಾಲರ್ ಪ್ರಾಬ್ಲಮ್ಸ್ ಆಫ್ addition of fractions, subtraction of fractions, multiplication of fractions and division of fractions.
ಅದನ್ನು ಕೇರ್ಫುಲ್ಲಾಗಿ ಇಷ್ಟೊಂದು ಇದೆಯಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡಿದ್ವಿ, ಒಬ್ಬೊಬ್ರಿಗೂ ಹೆಸರು ಕೊಟ್ವಿ. F1 ಬರೀ ಗುಣಿಸೋದಕ್ಕೆ F2 ಮತ್ತು F3 F4 F5 F6 ಅಂತಂದ್ಬಿಟ್ಟು ಆ ಥರ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ. ನಮಗೀಗ F4 ಮಾಡಬೇಕು ಅಂತಂದರೆ 3/7 ಪ್ಲಸ್ F3 ಅಂತ ಬರ್ಕೊಳಕ್ಕಾಗತ್ತೆ. ಸಿಮಿಲರ್ಲಿ F6 ಮಾಡ್ಬೇಕಾದ್ರೆ F5 ಪ್ಲಸ್ 48 1/6 ಅಂತ ಬರ್ಕೋಬೋದು. F5 ಕಂಡಿಡ್ಕೊಂಡಿರ್ತೀವಿ ಹಾಕೋದು. ಸೊ ಅದೇ ಥರ ಮಾಡಿದ್ರೆ ಏನಾಗುತ್ತೆ, ಪ್ರತಿಯೊಂದೂ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಯ್ತಾ? ಈಗ ಬರ್ಕೋತೀರಾ, ಇದನ್ನು ಬರ್ಕೊಂಡಿದ್ದೀರಾ? ಸೊ ಅವರಿಗೆ ಒಂದು ಸ್ವಲ್ಪ ಎಕ್ಸರ್ಸೈಜ್ ಈಗ ಕೊಡಿ. ಒಂದು ಸ್ವಲ್ಪ ಸ್ಮಾಲರ್ ಪ್ರಾಬ್ಲಮ್ಸು, ಆಮೇಲೆ ಸ್ವಲ್ಪ ಲಾರ್ಜರ್ ಪ್ರಾಬ್ಲಮ್ಸನ್ನು ಕೊಡಿ. ಸೊ ನಾಳೆ ಡಿಯರ್ ಫ್ರೆಂಡ್ಸ್ ಬೆಳಗ್ಗೆ ಫಸ್ಟ್ ಸೆಷನಲ್ಲಿ ಒಂದೆರಡು ಲೆಕ್ಕ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್ಸ್ ತೋರಿಸ್ತೀನಿ. ಕೂಡೋದು ಕಳೆಯೋದು. ಒಂದು ಮೀಡಿಯಮ್ ಲೆವೆಲ್ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್, ತುಂಬ ದೊಡ್ಡ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಮೀಡಿಯಮ್ ಲೆವೆಲ್ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಒಂದು ಲೆಕ್ಕ ಮಾಡ್ತೀನಿ. ಆ ಪ್ರೊಸೀಜರ್ ಉಪಯೋಗಿಸ್ಕೊಂಡು ನೀವು ಆಮೇಲೆ ಕ್ಯಾಂಪ್ ಮುಗಿದು ಹೋದ್ಮೇಲೆ ದೊಡ್ಡ ದೊಡ್ಡ ಫ್ರ್ಯಾಕ್ಷನ್ ಲೆಕ್ಕ ಮಾಡೋದು ಪುಸ್ತಕದಲ್ಲಿ ಇರುತ್ತೆ. ಅದನ್ನು ಸರಿನಾ? ಒಂದು ಮೀಡಿಯಮ್ ಲೆವೆಲ್ ತೋರಿಸ್ತೀನಿ. ಯಾಕೆ ಅಂದರೆ ನಾಳೆ ನಾನು ಐ ವಿಲ್ ಹ್ಯಾವ್ ಟು ಶೋ ಯು ಹೌ ಟು ಸಾಲ್ವ್ ಈಕ್ವೇಷನ್ಸ್ ಇನ್ ವಿಚ್ ಫ್ರ್ಯಾಕ್ಷನ್ಸ್ ಆರ್ ದರ್. ಈಕ್ವೇಷನ್ಸಲ್ಲೇನೇ ಫ್ರ್ಯಾಕ್ಷನ್ಸ್ ಇದ್ದರೆ ಹೇಗೆ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು. ನಿಮ್ಗೆ ಸಿಂಪಲ್ ಈಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತು. 5x + 3 = 2 ಅಂತ ಬರೆದ್ರೆ ಎಕ್ಸ್ ಕಂಡು ಹಿಡಿಯೋಕ್ಕೆ ಬರುತ್ತೆ. ಬಟ್ 5x ಬದಲು ಒಂದು ಫ್ರ್ಯಾಕ್ಷನ್ನು, 2 ಬದಲು ಇನ್ನೊಂದು ಫ್ರ್ಯಾಕ್ಷನ್ನು, ಈಕ್ವಲ್ಸ್ ಬರ್ಬಿಟ್ಟು ಇನ್ನೊಂದು ಫ್ರ್ಯಾಕ್ಷನ್ ಬರೆದ್ಬಿಟ್ರೆ ಎಲ್ಲ ಸಿಂಪ್ಲಿಫೈ ಮಾಡಿಕೊಂಡು ಆ ಲೆವೆಲಿಗೆ ತಂದ್ಕೊಂಡು ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಸೊ ಅದಕ್ಕೆ ಈ ಫ್ರ್ಯಾಕ್ಷನ್ಸ್ ಹಾಕಿದ್ದು. ಸೊ ಆ ಥರ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್ ತೋರಿಸ್ಬಿಟ್ಟು ಅದರದ್ದು ಈಕ್ವೇಷನ್ಸು ಸಾಲ್ವ್ ಮಾಡಿದ್ರೆ ಆವಾಗ ಸ್ವಲ್ಪ ಒಂದು ಲೆವೆಲಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು